ನಮ್ಗೆ ಯಾವ ತರ ಇರುತ್ತೆ ನೋವು ಅಂತ ನಾನು ಕೇಳಿ ನಾನು ಇಲ್ಲಿವರೆಗೂ ವಿಷ್ಣು ಎಲ್ಲ 5 ನಿಮಿಷ ಬಿಟ್ಟಿರ್ತೀನೇನೋ. ನಾನು ಇವನ್ ಜೊತೆ ಅಕಸ್ಮಾತ್ ಮನೇಲಿ ಕೆಲಸ ಇದ್ದು ಇವ್ನ ಆಚೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು ಅಲ್ಲಿ 50 ಸಲ ಫೋನ್ ಮಾಡ್ತಾ ಇದ್ದಾರೆ. ಬೈದ ತಕ್ಷಣ ನೀವು ಹಿಂಗ್ ಬೈದ್ರು ನೀವ್ಯಾರು ಹಂಗೆ ಅಂತ ಹೇಳಕ್ಕಲ್ಲ. ಯಾಕಂದ್ರೆ ನೀವು ಬೈಯೋ ಅಧಿಕಾರ ನಿಮ್ದಿದೆ, ಹೊಗಳೋ ಅಧಿಕಾರ ನಿಮ್ದಿದೆ. ನೀವು ಖುಷಿಯಾಗಿ ಕಮೆಂಟ್ ಹಾಕಿದಾಗ ಅದಕ್ಕೆ ಮಾತ್ರ ನಾವು ಖುಷಿಯಾಗಿ ತಗೊಂಡ್ಬಿಡ್ತೀವಿ, ಅದು ಎಕ್ಸ್ಪೆಕ್ಟ್ ಮಾಡ್ಬಿಡ್ತೀವಿ. ಅದೇ ಒಂದು ಯಾವ್ದಾರು ಒಂದು ಬೈದಾಗ ಮಕ್ಕಳಿಗೆ ಇದೊಂದೇ ನೋಡಪ್ಪ ಹಿಂಸೆ. ಜಾಸ್ತಿ ನೋಡ್ತಾ ಇತ್ತು ಇಲ್ವೋ ಗೊತ್ತಿಲ್ಲ, ಅದೇ ಕಾಲ್ ಮಾತ್ರ ನಾನು ಬೈದ್ ಬಿಟ್ಟೆ ಹಾಕ್ಸ್ಬೇಡ ಕಣೆ ಸುಮ್ನೆ. ಯಾಕೆ ಹಾಕ್ಸ್ಲೇಬೇಕು, ಕಂಪಲ್ಸರಿ ಮ್ಯಾಂಡೇಟರಿ ಅದು. ಇಂಥ ವಿಷಯದಲ್ಲೆಲ್ಲ ಕಾಮಿಡಿ ಮಾಡಬಾರ್ದು. ನಾನು 1.5 ತಿಂಗಳು ಮತ್ತೆ 2-3 ತಿಂಗಳಿಗೊಂದು ಮತ್ತೆ ಎಷ್ಟು 9 ತಿಂಗಳು ಮಾತಾಡೋದು ಬರಲ್ಲ ಏನಿಲ್ಲ. ಒಂದೊಂದು ಟೈಮ್ ತುಂಬಾ ಕೋಪ ಮಾಡ್ಕೊಳ್ತೀನಿ, ಅದನ್ನು ಕೂಡ ನಾನು ಬ್ಲಾಗಲ್ಲಿ ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತೀನಿ. ಕಮೆಂಟ್ಸ್ ಬಂದ್ರೆ ಇವಾಗ ನೋಡಿ ಅಂಬಿಗೆ ಓದಕ್ ಬರಲ್ಲ, ನನ್ಗೆ ಒಂದೊಂದು ಟೈಮ್ ಅನ್ಸುತ್ತೆ ಅದೇ ಬೆಸ್ಟು. ಯಾಕಂದ್ರೆ ಅವ್ನು ಓದಿಸ್ತೀನಿ, ನೀನು ಮಾತಾಡಲ್ಲ ಏನಿಲ್ಲ, ನಾನು ಮಾತಾಡಿ ಕೆಟ್ಟೋಳಾಗ್ತೀನಿ. ತಪ್ಪು ನಂದೇ, ವ್ಲಾಗೇ ಮಾಡಲ್ಲ ಇನ್ಮೇಲೆ. ನೋಡಮ್ಮ, ನಾನು ನೀನು 2 ಚಪಾತಿ ಮಾಡ್ತೀನಿ ಅಂದ್ರೆ ನಾನು 3 ಚಪಾತಿ ಮಾಡಿದ್ದೀನಿ. ಎಷ್ಟು ದೊಡ್ಡ ಟ್ಯಾಲೆಂಟ್. ನಾವೀಗ ಹೋಗ್ತಿದ್ದೀವಿ, ಅಂಬಿ ಬರಲ್ಲ ಅಂದು ಫಸ್ಟ್ ಟೈಮ್ ಬರ್ತಿದ್ದಾನೆ ವ್ಯಾಕ್ಸಿನೇಷನ್ಗೆ. ಬೇಡ ಕಣೆ ಹಾಕ್ಸ್ಬೇಡ ಕಣೆ, ಬೇಡ ಅಂದ್ರೆ ಕೇಳಿಲ್ಲ. ಇವಾಗ ನೋಡ್ರಿ ಊದ್ಕೊಂಡ್ಬಿಟ್ಟೈತೆ. ನನ್ಗಂತೂ ಏನು ಮಾಡೋಕ್ಕಾಗಲ್ಲ. ಮುಟ್ಬಿಡ ಇಲ್ಲಿ ವಿಷ್ಣು ಎರಡು ವಿಷ್ಣು ಅಳ್ತಾನ ಗೈಸ್. ಯಾವತ್ತು ಅಳ್ಳ ನಮ್ಮ ಪಾಪ ನಡೆಯಕ್ಕೆ ಆಯ್ತಲ್ಲ. ಬೆಳಿಗ್ಗೆ ಏನು ಎಗ್ರಕೊಂಡ್ ಬಂದ. ಇವಾಗ ಆಗ್ತಾರ. ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾ ಯೂಟ್ಯೂಬ್ ಚಾನಲ್. ಗೈಸ್ ಈಗ ಜಸ್ಟ್ ಫ್ರೆಶ್ ಅಪ್ ಆಗಿದ್ದೀನಿ, ಮುಖ ತೊಳ್ಕೊಂಡು. ಇಲ್ಲಿ ವಿಷ್ಣು ನೋಡಿ ಏನ್ ಮಾಡ್ತಿದ್ದಾನೆ ಅಂತ ತೋರಿಸ್ತೀನಿ ನಿಮ್ಮೆಲ್ಲರಿಗೂ. ವಿಷ್ಣು ಬ್ರಷ್ ಮಾಡ್ತಿದ್ದಾನೆ, ಗುಡ್ ಬಾಯ್ ಇದ್ದಾನೆ ಗೈಸ್. ನನ್ನ ಮಗ ಒಂದೇ ಒಂದು ಚೂರು ಕೂಡ ನಮ್ಮ ಹತ್ರ ಅಲ್ಲಿ ತಿಕ್ಕಿಸ್ಕೊಳಲ್ಲ, ಹೇಳ್ತಾನೆ. ಇಲ್ಲ ಒಂದು 1/4 ಗಂಟೆ ಆಯ್ತಲ್ಲ, ಒಂದು 1/4 ಗಂಟೆಯಿಂದನೂ ತಿಕ್ತವನೆ. ಅದ್ ತಿಕ್ತಲ್ಲ, ಬ್ರಷ್ನ ಚೀವ್ ಮಾಡ್ತವನೆ. ಯಾವಾಗ ತಲೆ ಕೆಡ್ತಾ ಕಿತ್ತು ನಾನು ಉಜ್ಜೆ ಬಿಸಾಕ್ತೀನೋ ಗೊತ್ತಿಲ್ಲ. ಹಾಯ್ ಗುಡ್ ಮಾರ್ನಿಂಗ್ ಅನು. ಹಾಯ್ ಅನ್ ಎಲ್ಲರಿಗೂ. ಹಾಯ್ ಗೈಸ್ ಅನು. ಸೊ ಗೈಸ್ ಈಗ ಆಲ್ರೆಡಿ ತುಂಬಾನೇ ಟೈಮ್ ಆಗಿಬಿಟ್ಟಿದೆ. ವಿಷ್ಣುಗೆ ವ್ಯಾಕ್ಸಿನೇಷನ್ಗೆ ಕರ್ಕೊಂಡು ಹೋಗ್ಬೇಕು. ಈಗ ಬೇಗನೆ ಹೋಗ್ಬಿಟ್ರೆ ಜನ ತುಂಬಾ ಜಾಸ್ತಿ ಇರ್ತಾರೆ, ಅಲ್ಲಿ ಸುಮ್ಮನೆ ವೆಯ್ಟ್ ಮಾಡ್ಕೊಳಕ್ಕಾಗಲ್ಲ. ಮತ್ತೆ ಅವ್ನು ಅದಲ್ಲದೆ ಕಿರಿಕಿರಿ ಮಾಡ್ತಾನೆ. ಇವಾಗ ತುಂಬ ತೀಟೆ ಮಾಡ್ಬಿಡ್ತಾನೆ ಅವ್ನು. ಅಲ್ಲಿ ಹೋದ್ರೆ ಆಮೇಲೆ ಅಲ್ಲಿ ಹಿಡ್ಕೊಂಡು ಅವ್ನು ಚೂಸ್ಕೊಂಡು ಬರೋಷ್ಟೊತ್ತಿಲಿ ಸಾಕಾಗೋಗುತ್ತೆ. ಅದಕ್ಕೆ ಸ್ವಲ್ಪ ಲಾಸ್ಟಲ್ಲೇ ಹೋಗೋಣ ಅಂತೇಳಿ ಇವಾಗ ಹೊರಡ್ತಾ ಇದ್ದೀನಿ. ಸೊ ಭೂಮಿ ಕೂಡ ಬರ್ತಿದ್ದಾಳೆ ಅಲ್ಲಿಗೆ. ಯಾಕಂದ್ರೆ ನಾನು ಪ್ರತಿ ವ್ಯಾಕ್ಸಿನೇಷನ್ ವಿಷ್ಣುಗೆ 1.5 ತಿಂಗಳಿಂದ ಏನೇನು ವ್ಯಾಕ್ಸಿನೇಷನ್ ಹಾಕ್ಸಿದ್ದೀನಿ, ಸೊ ಅದೆಲ್ಲದರಲ್ಲೂ ಕೂಡ ಭೂಮಿ ಇದ್ದಾಳೆ ಗೈಸ್. ಪ್ರತಿ ಒಂದು ವ್ಯಾಕ್ಸಿನೇಷನ್ ಅಲ್ಲೂ ಕೂಡ. ಬಿಕಾಸ್ ಅವಳು ಸ್ವಲ್ಪ ಗಟ್ಟಿ ಅಂದ್ರೆ ಹಿಡ್ಕೊಂತಾಳೆ, ನಾವಾದ್ರೆ ನೋಡ್ತೀವಲ್ವ ಅಳು ಬಂದ್ಬಿಡುತ್ತೆ. ಸೊ ಅದಕ್ಕೆ ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಪ್ರತಿ ವ್ಯಾಕ್ಸಿನೇಷನ್ ಅಲ್ಲೂ ಕೂಡ. ಈಗ ಧೈರ್ಯ ಇರೋರು ಇದ್ರ ಜೊತೆಯಲ್ಲಿ ನಮಗೂ ಕೂಡ ಧೈರ್ಯ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ವ್ಯಾಕ್ಸಿನೇಷನ್, ಇಂಜೆಕ್ಷನ್, ಮಕ್ಕಳನ್ನ ಹಿಡ್ಕೊಳ್ಳೋದು ಮತ್ತೆ ಮಕ್ಕಳನ್ನ ನಿಭಾಯಿಸೋದು ಅಂತ ಬಂದ್ರೆ ಅವಳು ಯಾವಾಗ್ಲೂ ತುಂಬಾನೇ ಫಸ್ಟ್ ಇರ್ತಾಳೆ ಅದ್ರಲ್ಲಿ ಅಂತ ವಿಷಯದಲ್ಲೆಲ್ಲ. ಸೊ ಅದಕ್ಕೆ ಅವಳಿಗೆ ಬಾ ಅಲ್ಲಿಗೆ ಡೈರೆಕ್ಟ್ ಅಂತ ಹೇಳಿದೀನಿ. ಅವ್ರ ಮನೆ ಅಂದ್ರೆ ಹತ್ರ ಆಯ್ತಾ, ಶಿವನ್ ದೇವಸ್ಥಾನ ಇದೆಯಲ್ಲ, ಸೊ ಅಲ್ಲೇ ವ್ಯಾಕ್ಸಿನೇಷನ್ ಹಾಕೋದು, ಅಲ್ಲಿ ಹತ್ರ. ಗುರುವಾರ ಮಾತ್ರ ಹಾಕೋದು. ಸೊ ಅದಕ್ಕೆ ಇವತ್ತು ಗುರುವಾರ ಅಲ್ಲ, ಅವ್ನಿಗೆ ಫಸ್ಟ್ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬರೋಣ ಅಂತ. ಇಲ್ಲಿ ನೋಡ್ರಿ ಚಪಾತಿ ತಿಂತಿದ್ದಾನೆ ಅವ್ರ ಅಪ್ಪನ ಜೊತೆ. ಇಲ್ಲಿ ಒಂದು ಚಪಾತಿ ತಿಂತಿದ್ದಾನೆ. ಹಾಯ್ ಏನು ಈಗಲಾದ್ರು, ಆಗ್ಲೇ ಫೋನಲ್ಲಿ ಮಾತಾಡ್ತಾ ಇದ್ದಲ್ಲ. ನುಂಗು ಫಸ್ಟ್. ನಗಿಸ್ಬೇಡ ನನಗೆ. ನಾನು ಯಾಕೆ ಗೊತ್ತಾ ಗೈಸ್, ಅವತ್ತೇ ಹೇಳಿದ್ದೀನಿ ಆಕ್ಸಿಜನ್ಗೆ ನಾನು ಹೋಗಲ್ಲ. ನಮ್ಮ ತಂಗಿನೇ ಕಳ್ಸೋದು ಯಾವಾಗ್ಲೂ. ನನ್ಗೊಂಥರ ಅವನ ಹತ್ರ ಒಂಥರ ಬೇಜಾರು, ನೋಡಕ್ಕಾಗಲ್ಲ. ನಮಗೆ ಮತ್ತೆ ತಾವ್ ಹೆಂಗ್ ಸಹಿಸ್ಕೊಂಡ್ಬಿಟ್ಟು ನೋಡು, ಅವತ್ತೇ ಹೇಳಿದ್ದೀನಿ, ಮತ್ತೆ ಇನ್ನೊಂದ್ಸತಿ ಕೇಳ್ತಾಳ. ತಾಯಿ ಆದವಳು ಎಲ್ಲಾನು ಸಹಿಸ್ಕೊತಾಳೆ, ನಮ್ ಕೈಲಿ ಆಗಲ್ಲ. ಅದಕ್ಕೋಸ್ಕರ ಆಯ್ತು ತಿನ್ನು. ಚಪಾತಿ ಮತ್ತೆ ಇದೇನು ಬೀಟ್ರೋಟ್, ಪಡ್ಲುಕಾಯಿ ಪಲ್ಯ. ಇವಾಗ ನೀನು ಶಿವನ್ ದೇವಸ್ಥಾನವರೆಗೂ ಬಿಟ್ಟು ಮಾಡ್ಬೇಕಾ? ಗೊತ್ತಾಯ್ತು, ನಾನು ಕಾಯ್ತಾ ಇದ್ದಾಗಲೇ ಡೌಟ್ ಬಂತು ನನಗೆ. ನನ್ನ ಟೈಮ್ ಆಗ್ಬಿಟ್ಟೈತು ಕಣೋ, ಬೇಗ ಆಯ್ತರಿ ಊಟ ಮಾಡಿದೆ. ಸಿಗ್ತೀನಿ ಸ್ವಲ್ಪ ಅರ್ಜೆಂಟ್ ಅಂತ ಹೋಗ್ಬಿಟ್ಟು ಬಿಟ್ಬಿಟ್ಟು. ಟೈಮ್ ಆಯ್ತು ಗೈಸ್. ಟೈಮ್ ಎಷ್ಟು ಅಂತಾನು ನೋಡಿಲ್ಲ ನಾನು ಇನ್ನು. 12:15. ಚಡ್ಡಿ ಹಾಕಾಯ್ತಾ? ಚಡ್ಡಿ ಹಾಕ ಮೊಬ್ಬೆಗೆ ಹೋಗೋಣ. ಚುಸ್ತೀನಿ ಬಾ ನಿನಗೆ ಇವತ್ತು. ಬಾರಲ್ಲೇ ಚೂಸ್ತೀನಿ ಇವತ್ತು ನಿನಗೆ. ಬೇಡವಾ ಚೂಸೋದ್ ಬೇಡವಾ? ಇಲ್ಲ ಎದ ಬಾ, ಚುಸ್ಲೇಬೇಕು ನೋಡಿ. ಯೋಗ ಮಾಡ್ತಿದ್ದಾನೆ, ಯೋಗ. ಸರಿ ಕಂತಮ್ಮ ಬಾ. ನಾವೀಗ ಫೈನಲಿ ವ್ಯಾಕ್ಸಿನೇಷನ್ಗೆ ಅಂತ ಹೋಗ್ತಾ ಇದ್ದೀವಿ. ರೆಡಿನಾ? ಒಂದು ಪೌಡ್ರ್ ಹಾಕಿಸ್ಕೊಳ್ಳೋಷ್ಟೊತ್ತಿಲಿ ಎಷ್ಟು ಗೊತ್ತಾಗ ಇಷ್ಟು ಟೈಮ್ ಬೇರೆ ಆಗ್ಬಿಟ್ಟೈತೆ ನನಗೆ. ಸೊ ಈಗ ನಾವು ಹೋಗಿ ಅಲ್ಲಿಗೆ ಡೈರೆಕ್ಟ್ ಸಿಗ್ತೀವಿ. ನೋಡಿ ತುಂಬ ಅಳ್ತವನು ಈಗಲೇ, ಹೆಂಗೆ ನಿಭಾಯಿಸ್ಬೇಕೋ ಏನೋ ಗೊತ್ತಿಲ್ಲ. ಇಲ್ಲಮ್ಮ ಹೋಗೋಣ. ಇವಾಗ ಖುಷಿ ಆದ ಗೈಸ್. ಅವನು ಏನು ಅನ್ಕೊಬಿಟ್ಟಿದ್ದ ಅಂತಂದ್ರೆ ಅವನು ಬಿಟ್ಟು ಹೋಗ್ಬಿಡ್ತೀವೇನೋ ಅಂತ ಅನ್ಕೊಬಿಟ್ಟಿದ್ದ.
ಇಲ್ಲಮ್ಮ ಈಗಲೇ ಹತ್ರ ಹೆಂಗೆ ನೀರು ಇವ್ನು ನನಗೆ ಡಿಮೋಟಿವೇಟ್ ಮಾಡ್ತಾನೆ ಗೈಸ್ ಇವ್ನು ಈಗಲೇ. ನನಗೆ ಮೊದಲೇ ಭಯ ಇವ್ನಿಗೇನೇ ಆದ್ರೂ ಫಸ್ಟ್ ಎದ್ರುಕೊಂಡು ತರ್ತೀನಿ. ಅಂಥದ್ರಲ್ಲಿ ಇಂಜೆಕ್ಷನ್ ಅಪ್ಪ 1 ಕೊಡ್ತಾರೋ 2 ಕೊಡ್ತಾರೋ 3 ಕೊಡ್ತಾರೋ ಅದು ಗೊತ್ತಿಲ್ಲ, ಭಯ ಆಗ್ತೈತೆ ನನಗೇನೆ. ಹೋಗೋ ಅಂತ ತಡ್ಕೊಳ್ಳೋ ಶಕ್ತಿ ಕೊಡಲಿ ದೇವರು ಅಂತ. ಪ್ರತಿ ಸತಿ ವ್ಯಾಕ್ಸಿನೇಷನ್ ಹೋದಾಗಲೂ ನನಗೊಂಥರ ಬುಗ್ಗು. ಹೇಗೋ 9 ತಿಂಗಳು 10 ತಿಂಗಳಿಗೆ ಲಾಸ್ಟ್ ಆಗಿತ್ತು ವ್ಯಾಕ್ಸಿನೇಷನು. ನಂಗೆ ಮತ್ತೆ 1.5 ವರ್ಷದ್ದು ಮತ್ತೆ ಭಯ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ. ಹೋಗೋಣ ಬನ್ನಿ. ನಾವೀಗ ಹೋಗ್ತಿದ್ದೀವಿ. ಅಂಬಿ ಬರಲ್ಲ ಅಂದು ಫಸ್ಟ್ ಟೈಮ್ ಬರ್ತಿದ್ದಾನೆ ವ್ಯಾಕ್ಸಿನೇಷನ್ಗೆ. ಅಲ್ಲೇ ಬಿಟ್ಬಿಟ್ಟು ಹೋಗ್ತೀನಿ ಅಷ್ಟೇ ನಾನು. ಅಂಬಿ ಇಲ್ಲಪ್ಪ ನಂಗೆ ಆಮೇಲೆ ಆದ್ರೂ ನೋಡ್ಲೇಬೇಕಲ್ಲ ಹಾಕಿಸಿದ್ಮೇಲೆ ನೋಡ್ತೀನಿ. ಗೈಸ್ ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಗೈಸ್, ಗೌರ್ಮೆಂಟ್ ಅಲ್ವಾ, ಬೈತಾರೆ ವೀಡಿಯೋ ಮಾಡ್ಕೊಳ್ಬೇಡಿ ಅಂತ. ನೋಡೋಣ, ನಾವು ನಮ್ಮನ್ನ ಮಾತ್ರ ಮಾಡ್ಕೊಳ್ತೀವಿ ಅಂತ ಕೇಳಿ ನೋಡ್ತೀನಿ. ಬಿಡಲ್ಲ, ಅದು ಯಾಕೆ ಬೇಕು ಸುಮ್ಮನೆ ಹೋಗಿ ಅಲ್ಲಿ ಇಂಜೆಕ್ಷನ್ ಎಲ್ಲ ಆದ್ಮೇಲೆ ತೋರಿಸ್ತೀನಿ. ಇದಾರೋ ಇಲ್ವೋ ಅದು ಗೊತ್ತಿಲ್ಲ, ಟೈಮ್ ಆಗಿಬಿಟ್ಟೈತೆ ಆಲ್ರೆಡಿ ತುಂಬ. ಫೈನಲಿ ವಿಷ್ಣುಗೆ ವ್ಯಾಕ್ಸಿನೇಷನ್ ಆಯಿತು. ಸ್ವಲ್ಪನೂ ಹೊತ್ತಿಲ್ಲ ಗೈಸ್. ಯಪ್ಪ ಎಷ್ಟು ಸ್ಟ್ರಾಂಗ್ ಇದ್ದಾನೆ ಗೊತ್ತಾ ಅವನು. ನನಗೆ ಫುಲ್ಲು ಕಣ್ಣಲ್ಲಿ ನೀರು ಬಂದುಬಿಡ್ತು. ಅವ್ನು ಫುಲ್ಲು ಸ್ಟ್ರಾಂಗ್ ಇದ್ದಾನೆ. ವೆರಿ ಗುಡ್ ಬಾಯ್. ಈಗ ಹೋಗಿ ಅವನಿಗೆ ಪ್ಯಾರಾಸೆಟಮಾಲ್ ಡ್ರಾಪ್ಸ್ ಹಾಕಿ ತಣ್ಣೀರು ಬಟ್ಟೆ ಇಟ್ಬಿಟ್ರೆ ಸರಿ ಹೋಗ್ತಾನೆ ಗೈಸ್. ಅಷ್ಟೇ. 2 ಇಂಜೆಕ್ಷನ್ ಕೊಟ್ಟರು. ರಕ್ತ ಬರುತ್ತೆ ಚುಚ್ಚಿದ ತಕ್ಷಣ. ಸೊ ಬನ್ನಿ ಮನೆಗೆ ಹೋಗಿ ಸಿಗ್ತೀವಿ. ಇಂಜೆಕ್ಷನ್ ಕೊಡಿಸ್ಕೊಂಡ್ರು ಇಷ್ಟು ಸ್ಟ್ರಾಂಗ್ ಆಗಿರೋದು ಇವನೇ. ನಡ್ಕೊಂಡು ಬಂದು ಹಣ್ಣು ತಿಂತವನೀಗ. ಎಷ್ಟು ಸ್ಟ್ರಾಂಗ್ ಗೊತ್ತಾ ನಿನ್ನ ಮಗ? ನಾನು ಸ್ಟ್ರಾಂಗ್ ಅಲ್ವಾ? ಹಂಗಾರೆ ನಾನು ಸ್ಟ್ರಾಂಗ್ ಇರೋದಕ್ಕೆ ನಾರ್ಮಲ್ ಡೆಲಿವರಿ ಮಾಡ್ಕೊ ಬಂದಿರೋದು ಸರ್. ಅರ್ಥ ಆಯ್ತಾ? ನೋಡಿ ಗೈಸ್, ಹಳ್ಳಿಲ್ವಾ ಅಂತ ನಮ್ಮ ಅಮ್ಮ ಕೇಳಿದ್ರೆ ನೋ ಅಂತ ಅವನು. ಅಪ್ಪ ಅಂದ್ರೆ ಕೊಡ್ಬೇಕಾರೆ ಅತ್ತೆ ಹೇಳ್ತಾರೆ. ನಾನೇನು ಕೊಡ್ಬೇಕಾದ್ರೂ ಸುಮ್ಮನೆ ಹಿಂಗೆ ಕುಂತಿದ್ದ ಅಂತ ಹೇಳ್ತಾ ಇಲ್ಲ. ಅಂದರೆ ಕೊಡ್ಬೇಕಾದ್ರೆ ಮಾತ್ರ ಅತ್ತ. ಆಮೇಲೆ ಸ್ವಲ್ಪ ಬ್ಲಡ್ ಬರುತ್ತಲ್ಲ ಗೈಸ್, ಅದು ನೋಡೋ ನಂಗೆ ತಲೆನೋವು ಬಂದ್ಬಿಡುತ್ತೆ. ನನಗೆ ಆಗಲ್ಲ ಅದು. ಭೂಮಿ ಹಿಡ್ಕೊಂಡಿದ್ದು ಅದನ್ನ ಅಷ್ಟೇ ಚುಚ್ಚಿಸ್ಕೊಂಡು ಕೊನೆಗೆ ಮನೆಗೆ ಬಂದ್ವಿ. ಭೂಮಿ ಮನೆಗೆ ಹೋದ್ಲು. ಅವಳದೆಲ್ಲ ಇಂಜೆಕ್ಷನ್ ಆಗಿದೆ. ಅವಳದು ಪ್ರೆಗ್ನೆನ್ಸಿಯಲ್ಲಿ 2 ಇಂಜೆಕ್ಷನ್ ಆಗ್ತಾರಲ್ಲ, ಅದು 2 ಆಗಿದೆ ಅವಳದು. ಸೊ ವಿಷ್ಣುಗೆ ಅವಳೆ ಹಿಡ್ಕೊಂಡು ಇಂಜೆಕ್ಷನ್ ಆಯಿತು. ಫೈನಲಿ ಮನೆಗೆ ಬಂದ್ವಿ. ಹಾಕಿದ ತಕ್ಷಣ ಸುಮ್ಮನೆ ಆಗ್ಬಿಟ್ಟ. ಅಂದರೆ ಪೋಲಿಯೋ ಹಾಕಿದ್ರೆ 2 ಡ್ರಾಪ್ಸು, ಆಮೇಲೆ ಚುಚ್ಚಿದ್ರು 2 ಇಂಜೆಕ್ಷನ್ನು. ಆಮೇಲೆ ಸುಮ್ಮನೆ ಆಗ್ಬಿಟ್ಟ. ಚುಚ್ಚಿದ ತಕ್ಷಣ ಸುಮ್ಮನೆ ಆದ. ಅವನೇ ನಡ್ಕೊಂಡು ಬಂದ, ಕೆಳಗಿಂದ ಅವನೇ ನಡ್ಕೊಂಡು ಬಂದ. ಇವಾಗ ಅವನಿಗೆ ಸಿರಪ್ ಹಾಕಿ ಹೊಟ್ಟೆ ತುಂಬ ಹಾಲು ಕುಡಿಸಿ ಮಲಗಿಸ್ತೀನಿ ಗೈಸ್. ನಮ್ಮಮ್ಮ ಬರ್ತಾ ಕಲ್ಲಂಗಡಿ ಹಣ್ಣು ಪರಂಗಿ ತಂದು ನೋಡಿ, ಆಮೇಲೆ ಪರಂಗಿ ಹಣ್ಣು ಪಪ್ಪಾಯ ಹಣ್ಣು ತಂದಿದ್ದಾರೆ. ನಾವೀಗ ನಮ್ಮ ಅಮ್ಮನ ಮನೆ ಹತ್ರ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ರೋಡಲ್ಲಿ ಸ್ವಲ್ಪ ಏನಾದರೂ ತಿಂಡಿ ತಗೊಂಡು ಹೋಗ್ಬೇಕು ಗೈಸ್. ಕೊಡಮ್ಮ, ಬ್ಯಾಗ್ ಕೊಡು, ಎತ್ಕೊಂತೀನಿ. ನಮ್ಮಮ್ಮ ಇರ್ಲಾರ್ದೊಂದು ಮಾಡ್ತೀಯಮ್ಮ. ನೀನ್ ಮಗುನೋ ಅವನ ಮಗುನೋ ಒಂದು ಗೊತ್ತಿಲ್ಲ. ನೋಡಿ ಗೈಸ್, ಕೈ ಇಂಜೆಕ್ಷನ್ ಕೊಟ್ಟಾರಮ್ಮ. ನೋಡಿ ಹೆಂಗ್ ಕರ್ಕೊಂಡು ಹೋಗ್ತಾವ. ಆಯೇನು ಬಾಯೇನು ಎಲ್ಲರಿಗೂ ಅವನಿಗೆ ಏನಾದರೂ ಇಂಜೆಕ್ಷನ್ ಕೊಟ್ಟಿರೋ ಥರ ನಾವು ಎಷ್ಟು ಖುಷಿಯಾಗಿ ಅವ್ನು ನೋಡ್ರಿ ಗೈಸ್. ಅಮ್ಮ ಕೈಯು ಇಂಜೆಕ್ಷನ್ ಕೊಟ್ಟವ್ರೆ, ಆಗ್ಲಿಲ್ಲ ಅಷ್ಟೇ ನಮ್ಮ ಅಮ್ಮನ ಕೆಪಾಸಿಟಿ ಗೈಸ್. ಅದು ಕೆಳಗೆ ಬಿಟ್ಬಿಡು, ಫುಲ್ ಕೆಳಗೆ ಬಿಟ್ಬಿಡು. ಕೈಗೆ ಇಂಜೆಕ್ಷನ್ ಕೊಟ್ಟವ್ರೆ. ಅವ್ನು ಹೆಂಗೆ ಆಡ್ತಾವನೆ ಅಂದ್ರೆ ನನ್ನ ಮಗ ಎಲ್ಲಿ ನೋವು ಬಂದ್ಬಿಡುತ್ತೋ ಅದು ನೈಟ್ಗೆ ಅಂತ ನನಗೆ ಚಿಂತೆ ಅಲ್ವಾ ಮಗನೇ? ನಿನಗೇನಿಲ್ಲ ಬಿಡೋ ಚಿಂತೆ, ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದೆಯಾ. ಬಾ ನಡಿ, ಹುಷಾರಪ್ಪ, ಕೈ ಹಿಡ್ಕೊ ಹೋಗಿ ಸಿಗುವ ಗೈಸ್. ಹಂಗೆ ಹೋಗ್ತಾ ಬೇಕಿರಲಿಲ್ಲ, ಏನಾದರೂ ತಗೊಂಡೋಗ್ಬೇಕು. ಅದಕ್ಕೆ ನಮ್ಮ ಅಮ್ಮಂಗೆ ಒಳಗಾಸಿ ಹೋಗೋದು ಬೇಡ, ಮೇನ್ ರೋಡಲ್ಲ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಬಾಯ್ ವಿಷ್ಣು. ನಾನು ಬರ್ತಾರನ್ನೋ ಚಿಂತೆ ಆದ್ರೂ ಆಯ್ತಾ. ಬಾಯ್ ಅಂದರೆ ನೀಟಾಗಿ ತಿರುಗಿ ಬಾಯ್ ಮಾಡಿ ಹೋಯ್ತಾ ಅವ್ನು ಶಿಸ್ತಾಗಿ. ಗೈಸ್ ನಾವೀಗ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಜ್ಯೂಸ್ ಕುಡಿದ್ಯಾ? ಪಾನಿಪುರಿನೂ ಮಾಡ್ತಾರೆ, ಬೇಕಾ? ಒಂದು ಪ್ಲೇಟ್ ತಗೊಂಡೋಗೋಣ, ಪಾರ್ಸಲ್. ಬಿಡ ಕುಡಿ ನಾರ್ಮಲ್ ಆಗಿ. ನಾವೀಗ ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಆಲ್ರೆಡಿ ಬಂದು ಕೇವಲ 5 ನಿಮಿಷ ಆಗಿರೋದು. ನೋಡಿ ಇಲ್ಲೆಲ್ಲ ಹೆಂಗೆ ಮಾಡಿದ್ದಾನೆ ಅಂತ.
ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತಂದರೆ ನಮ್ಮಮ್ಮ ಕೌದಿ ಹೊಲಿಸ್ತಿದ್ದಾರೆ ಗೈಸ್. ಕೌದಿ ಹೊಲಿಯೋರು ಬಂದಿದ್ರು ಅಂತೇಳಿ. ಸೊ ನೋಡಿ ನಮ್ಮಮ್ಮ ಪೂಜೆ ಆಗಿದೆ ಇವತ್ತು. ನೋಡಿ ಇಲ್ಲೇನು ಮುಟ್ಬೇಡಪ್ಪ, ಆಮೇಲೆ ಅಜ್ಜಿ ಬೈಕೊಳ್ಳಿ. ವಾ, ಇಲ್ಲಿ ನಮ್ಮಮ್ಮ ಕೌದಿ ಹೊಲಿಸ್ತಿದ್ದಾರೆ ಗೈಸ್. ನೋಡಿ ಫೈನಲಿ ಹಿಂಗೆ ಹೊಲಿಸಿ ಹಾಕಿದ್ದೀವಿ. ಇದು ಸ್ವಲ್ಪ ಒಳಗೆ ಹೋಗಿತ್ತು. ನನ್ನ ತಮ್ಮ ಮಲ್ಕೋಬೇಕಾದ್ರೆ ನಮ್ಮ ಅಮ್ಮಗೆ ಯಾವಾಗಲೂ ಹೇಳ್ತಿದ್ನಂತೆ, ಅಮ್ಮ ಇಲ್ಲಿ ತಗ್ಗೈತೆ ಉಬ್ಬೈತೆ ಅಂತ. ಇವಾಗ ನೋಡಿ ಎಷ್ಟು ದಪ್ಪ ಹೊಲಿಸಿದ್ದೀವಿ. ನೋಡಿ ಇಷ್ಟು ದಪ್ಪ ಹೊಲಿಸಿದ್ದೀವಿ, ಚೆನ್ನಾಯ್ತು ಈಗ. ಮತ್ತು ಇದೊಂದು, ಸೊ ಇಷ್ಟು 2 ಹೊಲಿಸಿದ್ವಿ. ಇದೇ ಸೀರೆಯಿಂದ 2 ಕೌದಿಂದ ಒಂದು 7-8 ಸೀರೆನ ಏನೋ ಮತ್ತೆ ಯಾವ್ಯಾವ ಸಣ್ಣ ಬಟ್ಟೆ. ಅಂದರೆ ವೆಯ್ಟ್ ಇದೆ, ದಪ್ಪ ಇದೆ. ಸೊ 2ರಿಂದ ಹೊಲ್ಸೋಕೆ 500 ರೂಪಾಯಿ ಕೊಟ್ವಿ. ಕಲರ್ ಇಷ್ಟ ಆಯ್ತು ನನಗೆ, ಇದಿಷ್ಟ ಆಯ್ತು ನನಗೆ. ಸೊ ಅದಕ್ಕೆ ನನ್ನ ತಮ್ಮ ಬೆನ್ನು ನೋವು ಅಂತಿದ್ನಲ್ಲ, ಹೆಂಗಿದ್ರು ಅವ್ನಿಗೆ ಇದೊಂದು ಅಡಿಲ್ ಹಾಸೋಕ್ಕಾಗುತ್ತೆ ಅಂತ ನೋಡಿ. ಇದು ಸ್ವಲ್ಪ ಒಳಗೆ ಹೋಗ್ಬಿಟ್ಟಿತ್ತಿದ್ದು, ಆಗ್ತಿರ್ಲಿಲ್ಲ ಅವ್ನಿಗೆ ಮಲ್ಕೊಳ್ಳೋಕ್ಕೆ, ಬೆನ್ನು ನೋವು ಅಂತಿದ್ನಂತೆ. ಅದಕ್ಕೆ ನಮ್ಮಮ್ಮ ಇದನ್ನ ಹಾಸಿ ಹೊಲಿಸೋರು. ಇದು ಸ್ವಲ್ಪ ವೆಯ್ಟ್ ಇದೆ ನೋಡಿ, ಇಷ್ಟಪ್ಪ ಚೆನ್ನಾಗೈತೆ. 2 ಹೊಲಿಸಿದ್ರು 500 ರೂಪಾಯಿ ಕೊಡ್ಬೋದಾ ಗೈಸ್? ಕೊಡ್ಬೋದಾ? ದೊಡ್ಡದಾಗಿಲ್ಲ, ಒಬ್ರು ಹೊತ್ಕೋಬೋದಷ್ಟೇ, ನನ್ನಂತ ಸಣ್ಣಗಿರೋರು. ಇಲ್ಲ ಅಡಿಲ್ ಹಾಸ್ಕೊಂಡು ಒಬ್ರು ಮಲಗ್ಬೋದು ಅಷ್ಟೇ, ಹಾಸ್ಕೊಂಡು ಮಲ್ಕೋಬೋದು. ನನಗೆ ಆ ಕಲರ್ ತುಂಬ ಇಷ್ಟ ಆಯ್ತು, ಅದಕ್ಕೆ ಇದನ್ನೇ ಹಾಕೋರು ನಮ್ಮಮ್ಮ. ಸೊ ಗೈಸ್ ವಿಷ್ಣುನ ಅಂಬಿ ಬಂದು ಕರ್ಕೊಂಡು ಹೋದ. ಸೊ ಗೈಸ್ ನಾನೀಗ ಚಪಾತಿ ಹೊಸಿತಾ ಇದ್ದೀನಿ. ಅಂಬಿಗೆ ಚಪಾತಿ ಚೆನ್ನಾಗಿತ್ತಂತೆ, ಬೆಳಿಗ್ಗೆ ನಮ್ಮಮ್ಮ ಮಾಡ್ಕೊಂಡು ತಗೊಬಂದಿತ್ತು. ಸೊ ಅದಕ್ಕೆ ತಗೋಬಾ ಅಂತ ಹೇಳಿದ್ದೇನೆ. 3 ಚಪಾತಿ ಒತ್ತುತ್ತಾ ಇದ್ದೀನಿ ಅವನಿಗೆ ಅಂತ. ಲಾಸ್ಟ್ 1 ಚಪಾತಿ ಒತ್ತಿದ್ದೀನಿ. ನಮ್ಮಮ್ಮ ನನಗೆ ಅಂತ ರಾಗಿ ದೋಸೆ ಮಾಡಿಕೊಡ್ತವ್ರೆ. ನಮ್ಮಮ್ಮ ನಂಗೆ ಮನೇಲಿದ್ರೆ ಖುಷಿ ಗೈಸ್, ಏನು ಬೇಕಾದರೂ ಕೇಳಿ ಮಾಡಿಸ್ಕೊಂಡು ತಿನ್ಬೋದು ಅಂತ. ಅದಕ್ಕೆ ಅವನಿಗೆ 3 ಚಪಾತಿ, ನನಗೆ ರಾಗಿ ದೋಸೆ. ಇಲ್ಲೇ ನಾನು ತಿನ್ಕೊಂಡು ಹೋಗ್ತೀನಿ, ಅಂಬಿಗೆ ಬಾಕ್ಸಿಗೆ ತೊಗೊಂಡು ಹೋಗ್ತೀನಿ, ಅಲ್ಲೋಗಿ ತಿಂತಾನೆ. ಇಷ್ಟೊಂದು ಮಲಗಿಸಿದಾನಂತೆ. ಎಲ್ಲಿದು ದೋಸೆ ಇಟ್ಟು ಮಾನಸಿಕ ಆಗೋರು ನಮ್ಮಮ್ಮ. ಅಲ್ಲಿಟ್ಬಿಟ್ಟು ನನ್ನ ಬಂದು ಕೇಳ್ತವ್ರೆ. ರಾಗಿ ದೋಸೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿರಿ ಎಷ್ಟು ಚೆನ್ನಾಗಿ ಬರುತ್ತೆ, ಚೆನ್ನಾಗಿರುತ್ತೆ. ಅದಕ್ಕೆ ನಮ್ಮ ಅಂಬಿ ರಾಗಿ ಐಟಮ್ದು ಏನೂ ತಿನ್ನಲ್ಲ ಗೈಸ್. ಅವನೊಂಥರ ವಿಚಿತ್ರ. ಅವನು ಜೋಳದ ರೊಟ್ಟಿನೂ ತಿನ್ನಲ್ಲ, ರಾಗಿದು ತಿನ್ನಲ್ಲ, ಬರೀ ಅನ್ನ ಚಪಾತಿ. ಅವ್ನಿಗೆ 2 ದೋಸೆ ಇಡ್ಲಿ ಅಂತೂ ಮುಟ್ಟೋದೇ ಇಲ್ಲ ಅವನೊಂಥರ ವಿಚಿತ್ರ ಮನುಷ್ಯ. ನಮ್ಮ ಮಂಜುಗಂತೂ ರಾಗಿ ದೋಸೆ ಅಂದರೆ ಪ್ರಾಣ. ನಿವಾಸನ ಹೋಗಿ ನನ್ನ ತಮ್ಮಗೆ ಹೇಳ್ತಾರ ಒಂದು ನಮ್ಮಮ್ಮ ಚಪಾತಿ ನಮ್ಮಮ್ಮ ಬೇಯಿಸಕ್ಕೆ ಹಾಕ್ತಾರೆ. ನೋಡಮ್ಮ, ನೀನು 2 ಚಪಾತಿ ಮಾಡ್ತೀನಿ ಅಂದರೆ ನಾನು 3 ಚಪಾತಿ ಮಾಡಿದ್ದೀನಿ. ಎಷ್ಟು ದೊಡ್ಡ ಟ್ಯಾಲೆಂಟ್ ನನಗೆ. ಚಪಾತಿನ ಹಿಂಗೆ ಗೊತ್ತಾಗಿ ಬರಲ್ಲ ಗೈಸ್, ಒಂದೇ ಕೈಯಲ್ಲಿ ಒತ್ತಿ ಅಭ್ಯಾಸ ನನಗೆ ಚಪಾತಿ. ತೋರಿಸ್ತೀನಿ ತಡ್ರಿ ಹೆಂಗೆ ಗೊತ್ತಿರ್ತೀನಿ ಅಂತ, ಒತ್ಬಿಟ್ಟು ತೋರಿಸ್ತೀನಿ. ನೀನು ಮಾಡ್ತೀಯ, ಒಂದು ಹಂಚಲ್ಲಿ ದೋಸೆ, ಒಂದು ಹಂಚಲ್ಲಿ ಚಪಾತಿ. ನಮ್ಮ 2 ಸೈಡ್ ಗ್ಯಾಸ್ ಇದ್ರೆ ಎಲ್ಲರೂ ಮಾಡ್ತಾರೆ. ಗೈಸ್ ಚಪಾತಿ ಒತ್ತಿದ್ದೀನಿ ನೋಡಿ. ರಾಗಿ ದೋಸೆ ಚಪಾತಿ. ಈಗ ಬಿಲ್ಡಪ್ಪಲ್ಲಿ ಉಯ್ದಿರೋದೆಲ್ಲ ಎತ್ಬೇಕೀಗ. ಎಂಥದೇನೋ, ಯಾಕೆ ಬಿಲ್ಡಪ್ಪಲ್ಲೇ ನೋಯೋದು? ಎತ್ತುತ್ತೀನಿ ಒಂದೊಂದ್ಸಲ ಕಿತ್ಕೊಂಡು ಹೋಗ್ತವೆ, ಏನು ಮಾಡೋಕ್ಕಾಗುತ್ತೆ? ನೋಡ್ರಿ ಗೈಸ್, ಅದೇ ಇದು ಫಸ್ಟ್ನೇದು ಆಗೈತಲ್ಲ, 2ನೇದು ಹಾಕು. ಫಸ್ಟ್ನೇದೇನೋ ಸ್ವಲ್ಪ ಕಿತ್ತೋಯ್ತು. ಇವಾಗ ನಮ್ಮ ಅಮ್ಮಂದು ನನಗೆ ಹೇಳ್ದೆ, ಈಗ ನೀನು ಮಾಡಮ್ಮ. ಅದು ಸ್ವಲ್ಪ ಗೋಧಿ ಹಿಟ್ಟು ಹಾಕಿದ್ನಲ್ವಾ, ಓಕೆ. ಏನೋ 10ಗೆ 9 ಕೊಡ್ಬೋದು. 10ಗೆ 9 ಕೊಡ್ಬೋದು ಅಂದ್ರೆ ಅಂತೆ. 10ಗೆ 10 ಕೊಡ್ತಾರ. ಚೆನ್ನಾಗಿರುತ್ತೆ. ಅದು ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ವಾ. ತಿಂತಾ ಇದ್ದೇನೆ ಗೈಸ್, ಎಷ್ಟು ಬಿಸಿ ಬಿಸಿ ಇದ್ದಿದ್ದು, ಸಾಫ್ಟ್ ಇರುತ್ತೆ. ನಂಗೆ ರಾಗಿ ದೋಸೆ, ರಾಗಿ ಮುದ್ದೆ ಈ ಥರದ್ದೆಲ್ಲ ತುಂಬ ಇಷ್ಟ. ಕಡಲೆಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ, ಸೂಪರ್. ತಿಂದು ಸಿಗ್ತೀನಿ ಗೈಸ್. ಸರಿ ಬಾಯ್. ನಮ್ಮಮ್ಮ ಪಾರ್ಸಲ್ ಕೊಟ್ಟರು ಗೈಸ್. ಈಗ ನಡ್ಕೊಂಡು ಹೋಗ್ಬೇಕಲ್ಲ, ಅದೇ ಬಂದಿರೋದು ನನಗೆ. ಬಾಯ್ ಕಣಮ್ಮ. ಬಾಯ್ ಗೈಸ್. ನಾನು ಈಗ ಜಸ್ಟ್ ಮನೆಗೆ ಬಂದೆ. ಆಗಲೇ ಬಂದು ಒಂದು ವೀಡಿಯೋ ಬಿಡಬೇಕಿತ್ತು, ವೀಡಿಯೋ ಪೋಸ್ಟ್ ಮಾಡಿದ್ದೀನಿ. ಇವ್ನು ನೋಡಿದ್ರೆ ಆರಾಮ್ಸೆ ಫಿಲಮ್ ನೋಡ್ಕೊಂಡು ಊಟ ಮಾಡ್ಕೊಂಡು ಕೂತಿದ್ದಾನೆ. ಬೆಳಗ್ಗೆ ಚಪಾತಿ ಕೊಟ್ಟರೆ 7 ಚಪಾತಿ ನಿನಗೆ 10 ಕೊಟ್ಟಿದ್ದೀನಲ್ಲ, ಖುಷಿ ಪಡ್ಬೇಕು ನೀನು. ಆರಾಮ್ಸಾಗಿ ಫಿಲಮ್ ನೋಡ್ಕೊಂಡು ತಿನ್ನು. ಫ್ಯಾನ್ ಆನ್ ಮಾಡು. ಸೊ ಗೈಸ್ ಇವಾಗ ನೆಮ್ಮದಿಯಾಗಿ ನಾನು ಹೋಗಿ ವಿಷ್ಣು ಹತ್ರ ಮಲ್ಕೊತೀನಿ. ಮುಟ್ಟು ನೋಡ್ದ ಜ್ವರ ಏನಾದ್ರು ಬಂದೈತಾ? ಅಲ್ಲ ನೋಡಿಲ್ಲ, ಅವಲೇ ಮಲಗಿಸ್ತೆ ಅವನ್ನ. ನೋಡ್ಲಾ ಜ್ವರ ಬಂದೈತಂತ? ನೋಡು, ನೋಡ್ತೀನಿ ರೀ ಗೈಸ್, ಹಾಕಿ ಹೇಳ್ತೀನಿ. ಜ್ವರ ಏನಿಲ್ಲ, ಆರಾಮಾಗವನು. ಹೌದಾ? ಜ್ವರ ಏನು ಬಂದಿಲ್ಲ ಗೈಸ್. ಈಗೇನು ವಿಷ್ಣು ಎದ್ದಿದ್ದಾನೆ. ಎದ್ದು ಏನು ಯೋಚನೆ ಮಾಡ್ತಿದ್ಯಮ್ಮ?
ಏನು ಯೋಚನೆ ಮಾಡ್ತಿದ್ಯಾ? ನೋವ್ತೈತಾ? ಇಂಜೆಕ್ಷನ್ ಚುಚ್ಚಿರೋದು ನೋವ್ತೈತಾ? ನೋವ್ತಾ ಇಲ್ವಾ? ನೋವ್ತಿಲ್ವಾ ಇಂಜೆಕ್ಷನ್ ಚುಚ್ಚಿರೋದು? ನೋಯ್ತೈತಾ? ಹಾಂ, ಮತ್ತೇನಕ್ಕೆ ಅಳ್ತಿದ್ಯಾ? ಎದ್ದಳ್ತಿದ್ದಲ್ಲ ಏನಕ್ಕೆ? ನೋವ್ತೈತಾ? ಗೈಸ್, ಅವನಿಗೆ ಮಲ್ಲಿಗೆ ಎದ್ದ ಮೇಲೆ ತುಂಬಾ ಪೇನ್ ಸ್ಟಾರ್ಟ್ ಆಗಿದೆ. ಕೈ ಕಾಲು ಮುಟ್ಟಿದ್ರೆ ಅಳ್ತವನೆ. ನೋವ್ತೈತಾ? ಸಾರಿ ಚಿನಿ, ಇನ್ನೊಂದ್ಸತಿ ಹಂಗೆ ಮಾಡಿಸಲ್ಲ. ಸಾರಿಮ್ಮ. ಮಾತಾಡಲ್ವಾ ನನ್ನ ಜೊತೆ? ಮಾತಾಡಲ್ವಾ? ಅಂತ ತಪ್ಪು ನಾನೇನು ಮಾಡಿದೆ? ಚುಚ್ಚಿದ್ನಾ? ಹೌದಾ? ಸಾರಿ, ನಾನು ಮಾತಾಡ್ಸು, ಕೈ ಕಿತ್ತಾಕ್ಬೇಡ. ಇನ್ನೊಂದ್ಸತಿ ಹಂಗೆ ಮಾಡಲ್ಲ. ಸಾರಿ ಅಪ್ಪ. ನೋವ್ತೈತಾ ಕಾಲು? ಹಂಗೆ ಎತ್ತಬೇಡ, ನೋವುತ್ತೆ ಕಾಲು, ನೋವುತ್ತೆ ಹಂಗೆ ಎತ್ತಿದ್ರೆ. ಇಲ್ಲ ಕೂಚು ಗೈಸ್, ಅವನಿಗೆ ಗುರ್ರಕ್ಕಾಯ್ತಲ್ಲ ಕಾಲು. ಅಮ್ಮ ಕೂರಮ್ಮ, ಜೋ ಮಾಡು. ಇಲ್ಲ, ಅವನಿಗೆ ನಡೆಯೋಕ್ಕೆ ಆಯ್ತಲ್ಲ ವಿಷ್ಣುಗೆ. ಅಲ್ಲಮ್ಮ, ನಡೆಯೋಕೆ ಆಯ್ತಲ್ವ ಚಿನಿ? ಬಾ, ನಡೆಯೋಕಾಯ್ತಲ್ವಾ? ಬಾ, ಎತ್ಕೊಂತೀನಿ. ಅಮ್ಮ ಬೇಡ ಕಣೆ, ಹಾಕ್ಸ್ಬೇಡ ಕಣೆ, ಬೇಡ ಅಂದ್ರೆ ಕೇಳಿಲ್ಲ. ಇವಾಗ ನೋಡ್ರಿ ಊದ್ಕೊಂಡ್ಬಿಡೈತೆ ನನಗಂತೂ. ಏನು ಮಾಡೋಕ್ಕಾಗಲ್ಲ. ಮುಟ್ಬಿಡ. ಇಲ್ಲಿ ವಿಷ್ಣು ಎರಡು ವಿಷ್ಣು ಅಳ್ತಾನ ಗೈಸ್. ಯಾವತ್ತು ಅಳ್ಳನು ಪಾಪ. ನಡೆಯೋಕೆ ಆಯ್ತಲ್ಲ. ಬೆಳಿಗ್ಗೆ ಏನು ಎಗ್ರಕೊಂಡ್ ಬಂದ, ಇವಾಗ ಆಗ್ತಾ ಇಲ್ಲ ಅವನು ಪಾಪ. ಏನು ಇಲ್ಲ ಯಾಕಮ್ಮ? ಬಿಡ, ಹೋಗುತ್ತೆ ಅದು ಏನಾಗಲ್ಲಮ್ಮ. ನಾಳೆ ಬೆಳಗ್ಗೆ ಸ್ಕೂಲ್ ಹೋಗುತ್ತಮ್ಮ. ಇಲ್ಲ ಹಿಂಗ ಆಗ್ತಿಲ್ಲ ಅಂತ ಬಿಡು, ನಾನು ಎತ್ಕೊಳ್ತೀನಿ. ವಿಷ್ಣು ಏನು ನೋವ್ತೈತೆ ಜಾಸ್ತಿ? ಜಾಸ್ತಿ ನೋವ್ತೈತನಮ್ಮ? ಜಾಸ್ತಿ ನೋಯ್ತೈತೆ ಅಂತ ಗೈಸ್. ಏಜರಪ್ಪ, ಪಾದ ಊರಕೈತಲ್ಲ ಅವ್ನಲ್ಲಿ ನಿಂತ್ಕೊಂಡು ಕರಿತವ್ ನನ್ನ, ಬಾ ಅಂದ್ ಎತ್ಕೊಂತ. ಅದೇ ನಾನು ಹೇಳಿದ್ನಲ್ಲ ಅವಾಗ್ಲೇ, ಕಾಲು ಹೋಯ್ತೈತೆ ಕಣೆ, ಹೋಗಿ ಎತ್ಕಳೆ ಪಾಪ ಅಂತ. ಗೈಸ್, ನಾನು ಎತ್ಕೊಂಬಂದು ಮಲಗಿಸ್ದಾಗ ಏನೋ ಆ ಥರ ಏನು ನೋವಿಲ್ಲ. ಯಾವಾಗ ಒಂದು ರೌಂಡ್ ಮಲಗಿ ಎದ್ದ ನೋಡು, ಅವಾಗಲಿಂದ ಸ್ವಲ್ಪ ನೋಯ್ತೈತೆ. ಮಕ್ಕಳಿಗೆ ಇದೊಂದೇ ನೋಡಪ್ಪ ಹಿಂಸೆ. ಜಾಸ್ತಿ ನೋವ್ತಾ ಇತ್ತು ಇಲ್ವೋ ಗೊತ್ತಿಲ್ಲ, ಅದೇ ಕಾಲ್ ಮಾತ್ರ ನಾನು ಬೈದ್ಬಿಟ್ಟೆ, ಹಾಕ್ಸ್ಬೇಡ ಕಣೆ ಸುಮ್ನೆ, ಯಾಕೆ ಹಾಕ್ಸ್ಲೇಬೇಕು, ಕಂಪಲ್ಸರಿ, ಮ್ಯಾಂಡೇಟ್ರಿ ಅದು. ಇಂಥ ವಿಷಯದಲ್ಲೆಲ್ಲ ಕಾಮಿಡಿ ಮಾಡಬಾರ್ದು. ನಾನು 1.5 ತಿಂಗಳು ಮತ್ತೆ 3 ತಿಂಗಳದೊಂದು, ಮತ್ತೆ ಎಷ್ಟು 9 ತಿಂಗಳದೊಂದು ಎಲ್ಲ ಹಾಕ್ಸಿದೀನಿ. 1.5 ವರ್ಷದೊಂದು, ಇವಾಗ ನೆಕ್ಸ್ಟ್ 3 ವರ್ಷ. ಕಾಲ ಮುಕ್ಕೊಡ್ಬೇಡ, ಕಾಲು ಹೋಯ್ತೈತೆ, ಕಾಲ ಮುಕ್ಕೊಂಡ್ ಕೂತಾಳೆ. ಇಲ್ಲಮ್ಮ, ಅಳಬೇಡ ಕಣೋ, ನಂಗೆ ಅಳಬಾರ್ದು ನೀನು. ಯಾಕ ಆಗ ಮತ್ತೆ ಬೆಳಗ್ಗೆ ಯಾಕೆ ಅಷ್ಟು ಸ್ಪೀಡಾಗಿ ನಡ್ಕೊಂಬಂದೆ? ಮತ್ತೆ ಅದು ಆಗ್ತಾಗ ನೋವು ಕಾಣಿಸಲ್ಲ. ಹಾಕ್ದಾಗ ಏನು ಕಾಣಿಸಿಲ್ಲ ಅಂದ್ರೆ ಚಿಕ್ಕವನಿದ್ದಾಗ ಹಾಕಿದ ತಕ್ಷಣ ನೋವು ಬರ್ತಿತ್ತು. ಬಟ್ ಇವಾಗ ನೋಡು, ನಾನು ಸ್ವಲ್ಪ ಹೊತ್ತು ಆದ್ಮೇಲೆ ಬರ್ತೈತೆ ನೋವು. ಆಚೆ ಕಡೆ ಮಳೆ ನೋಡಿದ್ರೆ ಫುಲ್ ಹೊಡಿತೈತಿ. ಹೌದಾ? ಅಷ್ಟು ಮಳೆ ಬರ್ತೈತೆ ಆಚೆ. ಇಲ್ಲಮ್ಮ ಬಿಡ ಆಯ್ತು, ಹೋಗ್ಲಿ ಬಿಡ, ಇವತ್ತೊಂದ್ ದಿವಸ ತಡ್ಕೊಳ. ಸರಿ ಸುಮ್ಮನಮ್ಮ. ಕಿಟ್ಟಿ ಅಂತ ಏನ್ ಮಾಡಕ್ಕಾಗಲ್ಲ. ಅದಕ್ಕೆ ನೋವು ಏನಾರು ಇರುತ್ತಪ್ಪ, ಕೇಳ್ಕೊಂಬತ್ತೀನಿ ತಡೀರಿ, ಮೆಡಿಕಲ್ಗೆ ಹೋಗ್ಬಿಟ್ಟು. ಏನು ಸಿಗಲ್ಲ. ಅವ್ರು ಹೇಳಿದ ತಣ್ಣೀರ್ ಬಟ್ಟೆ ಒಂದೇ ಹಾಕ್ಬೇಕು, ವಿಕ್ಸ್ ಏನು ತಿಕ್ಬಾರ್ದು, ತಣ್ಣೀರ್ ಬಟ್ಟೆ ಹಾಕ್ಬೇಕು. ಊಟ ಅವೆಲ್ಲ ಒಬ್ರೊಬ್ರಿಗೆ 5 ದಿವಸ 3 ದಿವಸದವರೆಗೆ ಬರುತ್ತಂತೆ. ಊಟ ಲೈಟ್ ಆಗೈತಿ ಇವ್ನಿಗೆ. ಕೈದು ಏನಿಲ್ಲ ಮೂವ್ಮೆಂಟ್ ಮಾಡ್ದು, ಅವ್ನ ಕಾಲಿದೆ ನೋಡಿತ್ರ ಅಳ್ತ ಅವನ. ಇಲ್ಲಮ್ಮ ಇಲ್ಲ ಬಿಡು, ಕೆಳಗ್ ಬಿಡು, ನಡೆಯಲ್ಲ, ಸುಮ್ಮನೆ ರಿಸ್ಕ್ ಬೇಡ. ಸರಿ ಗಾಯ್ಸ್, ನಾನು ಎತ್ಕತೀನಿ ಒಂದ್ ಸ್ವಲ್ಪ ಹೊತ್ತು. ಎಲ್ಲಿ ಹೋಯ್ತೈತಿ ನಿಮ್ಗೆ ಕಾಲು ನೋವು? ಎಲ್ಲಿ ಹೋಯ್ತಿತ್ತು? ಜಾಸ್ತಿ ನೋಯ್ತೈತಾ? ಎಷ್ಟೇ ಸ್ಟ್ರಾಂಗ್ ಇದ್ರು ನೋಡು ನೋವು ಅನ್ನೋದು. ಯಾರು ಬೇಕು? ಏನ್ ನೈಸ್ ಮಾಡಿದ್ರು ಪಾಪ ನೋವು ಹೋಗುತ್ತಾ? ಏನ್ ಮಾಡ್ಬೇಕಾಗತ್ತೆ, ಒಂದೊಂದ್ ಟೈಮ್ ಆಗುತ್ತೆ, ಅಂಬಿ ನೀನ್ ಜೋರಾಗಿ ಮಾತಾಡಂಬಿ, ವಿಡಿಯೋದಲ್ಲಿ ಎಲ್ಲರೂ ನನಗ್ ಬೈತಾರೆ. ಅನುಭವಿಸ್ಬೇಕಾಗುತ್ತೆ, ಏನು ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು. ನನ್ ವಾಯ್ಸು ಜೋರಾಗಿ ಮಾತಾಡ್ಬೇಕು ಅಂತಾನೆ ಇರ್ತೀನಿ, ಬಟ್ ಬೇಸ್ ವಾಯ್ಸ್ ಅಲ್ಲ ನಿಂತರ. ಅಂದ್ರೆ ಇವಾಗ ನೋಡು, ನೀನ್ ಸೈಲೆಂಟ್ ಆಗಿ ಕಂಡು ನಾನು ವೈಲೆಂಟ್ ಆಗಿ ಕಾಣ್ತೀನಿ. ಅವಾಗ ಜನ ನೋಡಿದವ್ರಿಗೆ ನಾನು ನಿಜವಾಗ್ಲೂ ಡೆಫಿನೆಟ್ಲಿ ಓವರ್ ಅನ್ಸ್ತೀನಿ. ನೀನ್ ಮಾತಾಡಲ್ಲ ಏನಿಲ್ಲ, ನಾನ್ ಮಾತಾಡಿ ಕೆಟ್ಟೋಳಾಗ್ತೀನಿ. ತಪ್ಪು ನಂದೆ, ವ್ಲಾಗೇ ಮಾಡಲ್ಲ ಇನ್ಮೇಲೆ, ನೀನೇ ಮಾಡ್ಬೇಕು. ಒಳ್ಳೆ ವಿಷಯ ನೋಡಿ ಗೈಸ್. ಆಯ್ತು ಬಿಡ. ಹಾಲು ಕುಡಿಸಿದೀನಿ, ಎಲ್ಲ ಮಾಡಿ. ಬಿಸಿ ಇಲ್ಲ, ಮೈಯೇನು ಬಿಸಿ ಇಲ್ಲ, ನಾ ಜ್ವರ ಬಂದಿದೆ ಅನ್ಕೊಂಡೆ. ಇಲ್ಲ, ಇವಾಗ ಒಂದ್ಸತಿ ಮತ್ತೆ ಸಿರಪ್ ಹಾಕ್ಲೇಬೇಕು ಊಟ ತಿನ್ಸಿ. ಸರಿ ಗೈಸ್, ಒಂದು ಸ್ವಲ್ಪ ಇದು ಮಾಡ್ಬೇಕು, ಏನು ಸ್ವರ ಅಂತ
ಈ ವಾಂತಿ ಮಾಡದ್ನಾ? ಇಲ್ಲ, ಯಾಕೆ ಉಗ್ಲತ್ತಿದ್ಯಾ ಚಿನಿ? ಫ್ಯಾನ್ ಹಾಕಪ್ ಮಾಡ್ತೀವಿ, ಚಳಿ ಅಂತ. ಫ್ಯಾನ್ ಆಫ್ ಮಾಡ್ತಾಳೆ. ಅವನಿಗೆ ಚಳಿ ಆಗುತ್ತೆ ಅಂತ, ಯಾಕಂದ್ರೆ ಮಳೆ ಫುಲ್ ಜೋರ ಬಂದು ಒಂದೇ ಒಂದು ಡ್ರಾಪ್ ಇದ್ರಲ್ಲ ನಮ್ಮ ಮನೆ ಹತ್ರ ಎಲ್ಲ ನಿಂತು ಹೋಗಿ. ನಮ್ಮಮ್ಮ ಭೂಮಿ ಇಬ್ರು ಫೋನ್ ಮಾಡಿ ಹೆಂಗ್ ಬರ್ತಾ ಇದ್ ಗೊತ್ತಾ ಮಳೆ ಅಂತ. ಅವ್ರು ನೋಡಿದ್ರೆ ಏನು ಬರ್ತಾ ಇಲ್ಲ. ಒಂದೇ ಒಂದು ಡ್ರಾಪ್ ಇದೆ ನೋಡಿ ಅಷ್ಟೇ. ಇಲ್ಲ ಬಿದ್ದೈತೆ, ಬಂದೈತೆ ಮಳೆ. ಇಲ್ಲ ಅಂದ್ರೆ ಅಷ್ಟಾಗಿ ಬಂದಿಲ್ಲ, ಬಂದೈತೆ ಮಳೆ ಸ್ವಲ್ಪ ಬಂದೈತೆ ಅಷ್ಟೇ. ನೋಡಿ ಇಲ್ಲೆಲ್ಲ ಬಿದ್ದೈತೆ. ಅಂಗಡಿ ಬಾಳೆಹಣ್ಣು ಕೊಟ್ರೆ ಅವನ ಫೇವ್ರೆಟ್ ಹಣ್ಣು ಕೂಡ ತಿಂದಿಲ್ಲ ಅವನು. ಸಮಾಧಾನ ಮಾಡಿ. ಆಗುತ್ತೆ. ಇನ್ನ ಪ್ರೈವೇಟ್ ಅಲ್ಲಿ ಬೇರೆ 2 ವ್ಯಾಕ್ಸಿನೇಷನ್ ಇದೆ. ಇನ್ನ ಇವಾಗ ಎಷ್ಟು, ಯಾವಾಗ ನೆಕ್ಸ್ಟ್? 3 ವರ್ಷಕ್ಕಿದೆ. 3 ವರ್ಷಕ್ಕೆ 3 ವರ್ಷ ಅಷ್ಟ ಸ್ವಲ್ಪ ಇದು. 2.5-3 ವರ್ಷಕ್ಕೆ. ಅಪ್ಪ ಅಲ್ಲೊಂದು ಮಕ್ಳು ಬಂದಿತ್ತು, ಅದು ಹೆಂಗ್ ಹಿಡಿದ್ರು ಅಂದ್ರೆ ಅಪ್ಪ ಅಮ್ಮ ಇಬ್ರು ಹಿಡಿದ್ರು, ಅದು ಹಾಕಿಸ್ಕೊಳ್ಳೇ ಇಲ್ಲ. ಅದಕ್ಕೆ ಒಂದು 1/4 ಗಂಟೆ ಮಾಡ್ಬಿಡ್ತು ಆ ಮಗು. ನಡೆಯಲ್ಲ ಖಾಲಿ ಗಾಡಿ ಬೀಗ ಇಲ್ಲಿ ಎಲ್ಲ ಗಾಡಿ ಬೀಗ ಖಾಲಿ. ಏನ್ ಮಾಡಲ್ಲ ಬಿಡಿ ಇವಾಗ. ಗಾಡಿ ಬೀಗ ಬಿಡ್ಲಕ್ಲಾಗ ಬಿಡು ನೋಡ. ಹೋಗು ಗಾಡಿ ಬೀಗ ತಗೋಬೇಕು, ಆಚೆ ಹೋಗ್ಬಿಟ್ಟು ಬರೀರಂತೆ. ಹೋಗ್ ಇಲ್ಲ ಆಗ್ತಾ ಇಲ್ಲ ಬಿಡಂಬಿ, ಸುಮ್ಮನೆ ಯಾಕೆ ರಿಸ್ಕ್. ಬಾ ಗಾಡಿ ಬೀಗ ಎತ್ಕೋ, ಅಂಗಡಿಗೆ ಹೋಗಂಬಿ ಬಾಯ್. ಹೋಗು ಕೀ ಅಂತ ಎತ್ಕೊಡು ಹೋಗು. ಪಪ್ಪಂಗೆ ಎಲ್ಲ ಹಾಕಿದ್ಯಾ? ಕೀ ಪಪ್ಪಂಗೆ ಕೀ ಅಂತ ನಡೀತಾ ಎತ್ತು ಬಾ, ಹುಡ್ಕೊಡು. ಎತ್ಕೊಡು ಬಾ, ಎತ್ಕೊಡು ಬಾ ಬೇಗ. ಬೀಗ ಗಾಡಿ ಬೀಗ ಎತ್ಕೋ. ಇಲ್ಲಿ ಎತ್ಕೊಂಬಾ ಹೋಣ. ನಡಿ. ಇದಕ್ಕೆಲ್ಲ ಚೆನ್ನಾಗಿ ಅವನಿಗೇನು ಗೊತ್ತಾಗುತ್ತೆ. ಸರಿ ಬಾಯ್, ಇಬ್ರಿಗೂ ಬಾಯ್ ಮಾಡ್ಬಿಟ್ಟು ಹೋಗಮ್ಮಂಗೆ. ಹುಷಾರು. ಆಯ್ತು ನಡಿ. ಆಯ್ತು ಹುಷಾರು. ಅಂತೆ. ಹಾ ಬಾಯ್. ಚಪ್ಲಿ ಬೇಡ ಬಾ ನಿನ್ಗೆ, ಚಪ್ಲಿ ಬೇಡ ಬಾ. ಚಪ್ಲಿ ಬೇಡ ಅಂತ ಕೇಳ್ತಲ್ಲ. ಬೇಡ ಬಾರು, ನಿನ್ಗೆ ಬೇಡ, ನಾ ಎತ್ಕೋತೀನಿ ಚಪ್ಲಿ ನಿನ್ಗೆ. ಬಾಯಿ ಮಾಡೋಳು ಗೋಣ. ಲವ್ ಯು. ಅಮ್ಮ ಬಾಯ್. ಇಲ್ಲಿ ವಿಷ್ಣು ಲವ್ ಯು. ಇದಕ್ಕೆಲ್ಲ ಅಲ್ಲೇ ವಿಷ್ಣು ಕಳ್ಳ. ಅಮ್ಮ ಬಾಯ್ ಏನು? ಹಾ ಬಾಯ್. ಸರಿ ಬಾಯ್ ಅಂಬಿ. ನೀನ್ ಒಬ್ನೇ ಹೋಗು. ಇವನೇ ಕುಂಡ್ಕೊಂಡು ಹೋಯ್ತಾನೆ. ಎತ್ಕೊಂಬಿಲ್ಲ, ಸಾಕು ಬಾರಲ್ಲ, ಆಸೆ ತೋರಿಸ್ಬಿಡ. ಗಾಯ್ಸ್ ಪಾಪ ನಮ್ಮ ಹುಡುಗಿ ಬೇಜಾರಾಗ್ಬಿಟ್ಟವಳೆ. ಯಾಕೆ ಗೈಸ್ ಓವರ್ ಅಂತಿದ್ರೆ ಅವಳಿಗೆ? ಯಾಕಂದ್ರೆ ಅವಳು ಪಾಪ ಮಾತಾಡೋದು ಅವಳ ಶೈಲಿನೇ ಆ ಥರ. ಯಾಕಂದರೆ ಒಬ್ರು ಯಾರು ಇದರಲ್ಲಿ ಬ್ಲಾಗಲ್ಲಿ ಮಾತಾಡಿಲ್ಲ ಅಂದರೆ ಬೋರ್ ಹೊಡಿತದೆ. ಇವಾಗ ನನಗೆ ಜಾಸ್ತಿ ಮಾತಾಡೋಕ್ಕೆ ಬರಲ್ಲ. ನಾನು ಡೈರೆಕ್ಟಾಗಿ ಬಂದಾಗ ನಾನು ಜಾಸ್ತಿ ಮಾತಾಡ್ತೀನಿ, ನಿಮಗೆ ಬೋರ್ ಅನಿಸುತ್ತೆ. ಡೈರೆಕ್ಟಾಗಿ ಜಾಸ್ತಿ ಮಾತಾಡ್ತೀನಿ, ಎಷ್ಟು ಮಾತಾಡ್ತಾನೆ ಮತ್ತೆ ಎಲ್ಲ ಹೋಗುತ್ತೆ ಅಂತ. ಬಟ್ ಅವಳು ಮೊಬೈಲಲ್ಲಿ ಮಾತಾಡ್ತಾಳೆ ಅಷ್ಟೇ, ಏನಿಲ್ಲ ವ್ಯತ್ಯಾಸ. ನಂಗೆಲ್ಲರೂ ಬೈತಾ ಇರ್ತಾರೆ, ನನಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ಇವಾಗ ಯಾವುದಾದ್ರೂ ವ್ಲಾಗಲ್ಲಿ ನಂಗೆಲ್ಲರೂ ಬೈತಾರೆ ಅಂತಂದಾಗ ಆ ವ್ಲಾಗಲ್ಲಿ ಯಾರು ಬೈಯಲ್ಲ. ಬಟ್ ನೆಕ್ಸ್ಟ್ ವ್ಲಾಗಲ್ಲಿ ಬಂದು ಮತ್ತೆ ಹಂಗೆ ಕಮೆಂಟ್ ಹಾಕ್ತಾರೆ, ಅಂಬಿಗೆ ಮಾತಾಡೋಕೆ ಬಿಡಿ, ನೀವು ಮಾತಾಡೋಕ್ಕೆ ಬಿಡಲ್ಲ, ನಾನು ನಿನಗೆ ಮಾತಾಡೋಕೆ ಬಿಡಲ್ವಂತೆ. ಗೈಸ್ ನನಗೆ ಯಾಕೆ ಮಾತಾಡೋಕೆ ಬಿಡಲ್ಲ? ನನಗೆ ಮಾತಾಡೋಕ್ಕೆ ನಾನು ಜಾಸ್ತಿ ಮಾತಾಡಲ್ಲ ಗೈಸ್. ಯಾಕಂದರೆ ಮೊಬೈಲಲ್ಲಿ ನಾನು ಜಾಸ್ತಿ ಮಾತಾಡೋದು, ರಿಯಲಾಗಿ ನಾನು ಜಾಸ್ತಿ ಮಾತಾಡ್ತೀನಿ. ಅದೊಂದೇ ಉದ್ದೇಶ. ಇನ್ನೊಂದ್ರೆ ಅವಳದು ವಾಯ್ಸು, ಬೇಸ್ ವಾಯ್ಸು ಚೆನ್ನಾಗಿ ಕೇಳಿಸುತ್ತೆ, ನಂದು ವಾಯ್ಸ್ ಕೇಳಿಸಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ನೀನು ಜಾಸ್ತಿ ನಾನು ಹೇಳ್ಕೊಟ್ಟಿರ್ತೀನಿ ಫಸ್ಟೇ, ಸ್ವಲ್ಪ ಮಾತಾಡೆ ನೀನೇ ಜಾಸ್ತಿ, ಯಾಕಂದರೆ ನನ್ನ ವಾಯ್ಸ್ ಕೇಳಿಸಲ್ಲ ಅನ್ನೋದಕ್ಕೆ. ಪಾಪ ಅವಳಿಗೆ ಆ ಥರ ಅಂದಿದ್ದಕ್ಕೆ ನನಗೂ ಬೇಜಾರಾಗ್ತಿದೆ. ನನಗೆ ಬೇಜಾರಾಗ್ಬಿಟ್ಟಿದೆ ವೀಡಿಯೋ ಮಾಡೋಕ್ಕೆ. ಅಂದ್ಬಿಡ್ದು ಗೈಸ್. ಯಾಕಂದರೆ ಒಬ್ಬರ ಬಗ್ಗೆ ತಿಳ್ಕೊಳ್ಳೋದೆ ಆ ಥರ ಹೇಳೋದು ತಪ್ಪು. ಯಾಕಂದರೆ ನಾನು 4-5 ವರ್ಷದಿಂದ ಅವಳ ಜೊತೆನೇ ಇದ್ದೀನಿ. ನನಗನ್ಸೋ ಮಟ್ಟಿಗೆ ಅವಳು ಏನು ಓವರ್ ಅನ್ಸಿಲ್ಲ. ಬಟ್ ನಿಮ್ಗೆ ಅನ್ಸಿದೆ ಅಂತ ಅಂದ್ರೆ ನಾನು ಇದ್ರ ಮೇಲೆ ಇನ್ನೇನು ಹೇಳಕ್ ಹೋಗಲ್ಲ. ನಾನು ಮಾತಾಡಿಲ್ಲ ಅಂತಂದ್ರೆ ಅವ್ರ ಬ್ಲಾಗ್ ಹೆಂಗ್ ನೋಡ್ತಾರೆ ಅದು ಗೊತ್ತಿಲ್ಲ. ನೀನ್ ಸೈಲೆಂಟ್, ನೀನ್ ಮಾತಾಡಲ್ಲ ಒಪ್ಕೊಳ್ತೀನಿ. ಇವಾಗ ನಾನು ಮಾತಾಡಿಲ್ಲ ಅಂತಂದ್ರೆ ಜನ ವ್ಲಾಗ್ ಹೆಂಗ್ ನೋಡ್ತಾರೆ, ನನ್ಗೆ ಏನು ಮಾತಾಡಕ್ ಬಿಡಲ್ಲ. ನಿಮ್ಗೆ ಏನಂದ್ರೆ ಈ ಮೊಬೈಲಲ್ಲಿ ನೋಡಿಬಿಟ್ಟು ನಿಮ್ಗೆ ಅನಿಸ್ತಿದೆ ಓ ಇವ್ರು ಜಾಸ್ತಿ ಮಾತಾಡ್ತಾರೆ. ರಿಯಲ್ ಆಗಿ ಜಾಸ್ತಿ ಮಾತಾಡಲ್ಲ ಗೈಸ್, ನಾನೇ ಜಾಸ್ತಿ ಮಾತಾಡೋದು. ಬಟ್ ಮೊಬೈಲಲ್ಲಿ ಯಾಕಂದ್ರೆ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೋಸ್ಕರ ಅವಳು ಜಾಸ್ತಿ ಮಾತಾಡ್ತಾಳೆ ಹೊರತು ನಿಮ್ಗೆ ಯಾರಿಗೂ ಅರ್ಥ ಆಗ್ತಿಲ್ಲ. ಅದನ್ನ ನೀವು ಓವರ್ ಅನ್ಕೊಂಡಿದ್ರೆ. ಬಟ್ ಓವರ್ ಏನಿಲ್ಲ, ನಿಜ ಹೇಳ್ಬೇಕಂದ್ರೆ ನಾನೇ ಓವರ್. ಯಾಕಂದ್ರೆ ನಾನು ಜಾಸ್ತಿ ಮಾತಾಡ್ತೀನಿ. ನಮ್ಮ ಮನೇಲಿ ಕೇಳ್ರಿ, ನಾನು ಜಾಸ್ತಿ ಮಾತಾಡಕ್ಕೆ ನಿಂತು ಅವರೇ ತಲೆ ಕೆಟ್ಟು ಆಚೆ ಹೋಗ್ಬಿಡ್ತಾರೆ. ನಂದೇನು ಪ್ಲಸ್ ಪಾಯಿಂಟ್ ಅಂದ್ರೆ ಗೈಸ್, ನಾನು ಮೊಬೈಲ್ ಹಿಡ್ಕೊಂಡಾಗ ಮಾತಾಡಲ್ಲ, ರಿಯಲ್ ಆಗಿ ಜಾಸ್ತಿ ಮಾತಾಡ್ತೀನಿ. ಅದೊಂದೇ ಉದ್ದೇಶ. ಅವಳು ಮೊಬೈಲಲ್ಲಿ ಜಾಸ್ತಿ ಮಾತಾಡ್ತಾಳೆ, ರಿಯಲ್ ಆಗಿ ಮಾತಾಡಲ್ಲ.
ಗೈಸ್ ನಾನು ಎಲ್ಲೋ ಹೋದ್ರು ಯಾರ ಹತ್ರ ಮಾತಾಡ್ಬೇಕಂತ ಅಂದ್ರು ನಾನು ಅಷ್ಟೇ. ಅಷ್ಟೇ, ಜಾಸ್ತಿ ಮಾತಾಡಲ್ಲ. ಎಷ್ಟೊಂದ್ ಜನ ಫ್ಯಾನ್ಸ್ ಇಟ್ಟಾಗ್ಲೂ ಅಷ್ಟೇ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಿರ್ತಾರೆ. ನಾನು ಹಾ ಅಂದ್ಬಿಟ್ಟು ಹಂಗೆ ಬಂದ್ಬಿಡ್ತೀನಿ ನಾನು. ಬಟ್ ನನಗೆ ಮೊಬೈಲ್ ಅಲ್ಲಿ ನಾನು ಏನಕ್ಕೆ ಜಾಸ್ತಿ ಮಾತಾಡ್ತೀನಿ ಅಂತಂದ್ರೆ ನೋಡಿ, ಇವಾಗ ಪ್ರತಿಯೊಬ್ರು ಯೂಟ್ಯೂಬರ್ಸ್ ಅಷ್ಟೇ ವ್ಲಾಗ್ ಅಲ್ಲಿ ಮಾತಾಡ್ಲೇಬೇಕು. ಅದೇ ತರ ನಾನು ಮಾತಾಡ್ತೀನಿ. ಬಟ್ ಇವ್ರು ಮಾತಾಡಲ್ಲ. ಇವ್ರು ಮಾತಾಡ್ದಲೇನೆ ಫುಲ್ ಪಾಸಿಟಿವ್ ಆಗ್ತಾರೆ. ನಾನು ಮಾತಾಡಿ ಫುಲ್ ನೆಗೆಟಿವ್ ಆಗ್ಬಿಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಇನ್ಮೇಲೆ ವ್ಲಾಗ್ ಮಾಡಲ್ಲ, ನೀನೇ ಮಾಡ್ಬೇಕಷ್ಟೇ ಜಾಸ್ತಿ. ಇಲ್ಲ ಗೈಸ್, ಅವಳೇ ಮಾಡ್ತಾಳೆ. ಸ್ವಲ್ಪ ಬೇಜಾರಾಗೋಳೆ, ಅದಕ್ಕೋಸ್ಕರ ಹಂಗಂತವಳೆ. ಅವಳೇ ಮಾತಾಡ್ತಾಳೆ ಎಲ್ಲ. ಯಾಕಂದ್ರೆ ಅವಳು ಮಾತಾಡ್ಲಿ ಅಂದ್ರೆ ಬ್ಲಾಗ್ ಮುಂದಕ್ಕೆ ಹೋಗಲ್ಲ. ಯಾಕಂದ್ರೆ ನಾನಂದ್ರೆ ಜಾಸ್ತಿ ಮಾತಾಡಲ್ಲ. ಅದೊಂದು ಇನ್ನೊಂದು ಪ್ಲಸ್ ಪಾಯಿಂಟ್. ಅವಳಿಗೆ ಹಾಕ್ಬಿಡ್ರಿ ಈ ಸಲ ಕಮೆಂಟಲ್ಲಿ. ಅವಳಿಗೆ ಹೇಳ್ರಿ ನಾನು ಓವರ್ ಅಂತ ಹೇಳ್ರಿ ಗೈಸ್ ಪ್ಲೀಸ್. ಇಲ್ಲ ನೀನ್ ಓವರ್ ಅಲ್ಲ. ನೀನು ಬ್ಲಾಗ್ ಅಲ್ಲಿ ನೀನ್ ಮಾತಾಡಲ್ಲ ಅಂತ ಅಂದ್ರೆ ಇವಾಗ ನೀನ್ ಏನಾರ ಮಾತಾಡ್ತಿರ್ತೀಯ ಅಲ್ವಾ, ಅದನ್ನ ನಾನು ತಪ್ಪಾಗಿ ಈಗ ನೀನೇ ತಪ್ಪು ಮಾಡಿದಾಗ ನಾನು ಕರೆಕ್ಟ್ ಮಾಡ್ತೀನಲ್ಲ ಮಧ್ಯದಲ್ಲಿ. ಸೊ ಅವಾಗ ಆತರ ಕರೆಕ್ಟ್ ಮಾಡಬೇಡಿ, ಫುಲ್ ಮಾತಾಡಕ್ ಬಿಡಿ ಅಂತ ಹೇಳ್ತಾರೆ. ಹಂಗೆ ಆಯ್ತು ಬಿಡು. ನೆಕ್ಸ್ಟ್ ಟೈಮ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಅದು ಅರ್ಥ ಇರುತ್ತಲ್ಲ. ಈಗ ನೀನು ನಾನು ಮಾತಾಡ್ಬೇಕಾದ್ರೆ ಬಿಟ್ಟು ಬಿಡು ನೆಕ್ಸ್ಟ್, ಓಕೆನಾ? ನೀನು ಮಾತಾಡ್ಬೇಡ, ನಾನು ಮಾತಾಡ್ಕೈತೀನಿ. ಅದಕ್ಕೆ ಯಾಕೆ ಬೇಜಾರಾಗ್ತದೆ? ಯಾಕಂದ್ರೆ ಬೈಯೋರು ಅವರೇ, ಹೊಗಳೋರು ಅವರೇ. ನನಗೆ ನೀವು ಬೈದ್ರು ಹೊಗಳಿದ್ರು ನಾವು ಯಾವತ್ತೂ ತಗೊಂತೀವಿ. ಯಾಕಂದರೆ ನಾವು ಬೈದ ತಕ್ಷಣ ನೀವು ಹಿಂಗೆ ಬೈದ್ರು ನೀವು ಯಾರು ಹಂಗೆ ಅಂತ ಹೇಳೋಕ್ಕಲ್ಲ. ಯಾಕಂದ್ರೆ ನೀವು ಬೈಯೋ ಅಧಿಕಾರ ನಿಮ್ದಿದೆ, ಹೊಗಳೋ ಅಧಿಕಾರ ನಿಮ್ದಿದೆ. ನೀವು ಖುಷಿಯಾಗಿ ಕಮೆಂಟ್ ಹಾಕಿದಾಗ ಅದಕ್ಕೆ ಮಾತ್ರ ನಾವು ಖುಷಿಯಾಗಿ ತಗೊಂಡ್ಬಿಡ್ತೀವಿ, ಅದು ಎಕ್ಸ್ಪೆಕ್ಟ್ ಮಾಡಿಬಿಡ್ತೀವಿ. ಅದೇ ಒಂದು ಯಾವ್ದಾರು ಒಂದು ಬೈದಾಗ ನಾವು ಅದನ್ನ ಮೈಂಡ್ಗೆ ಹಾಕೊಂಡ್ಬಿಡ್ತೀವಿ. ಆ ಥರ ಮಾಡ್ಬಿಡ್ದು. ನೀವು ಬೈದ್ರು ಒಳ್ಳೆಯದಕ್ಕೆ ಬೈದಿರ್ತೀರ, ಏನಾರು ನಾವು ಸರಿ ಮಾಡಿದ್ರು ನಮ್ಮ ಒಳ್ಳೆಯದಕ್ಕೆ ಮಾಡಿರ್ತೀರ. ನಾನು ಅದಕ್ಕೋಸ್ಕರ ನಾನು ಎರಡನ್ನೂ ನಾನು ಈಕ್ವಲ್ ಆಗಿ ತಗೊಂತೀನಿ. ಅದಕ್ಕೆ ಅವಳು ಬೇಜಾರಾಗ್ಬೇಡ ಕಣೆ. ಕಾಮನ್ ಬೈಯೋದೆಲ್ಲ ಕಾಮನ್. ಅಂಗಡಿಗೆ ಹೋಗಿರೋದು ಪಾಪನ ಜೊತೆ. ಓಕೆ, ಇವರೇ ಗುರುಗಳಿದ್ದಂಗೆ ಅಂತ ನಾನು ಹೇಳೋದು ನಿಮ್ಗೆ. ಇವಾಗ ನಾವು ಸ್ಕೂಲ್ಗೆ ಹೋದಾಗ ಇವಾಗ ನಮ್ಗೆ ಪಾಠ ಕಲಿಸ್ಕೊಡ್ತಾರಲ್ಲ ಗುರುಗಳು ಹೆಂಗೆ, ಅದೇ ಥರ ಇವರು ನಮಗೂ ಗುರುಗಳಿದ್ದಂಗೆ. ಯಾಕಂದ್ರೆ ಅವ್ರಿಗೆ ಒಳ್ಳೇದಾಗ್ಲಿ ಕೆಟ್ಟದಾಗೆಲ್ಲ ಹೇಳ್ತಾರೆ. ಪ್ಲೀಸ್ ನೀನ್ ಮಾತಾಡು. ನೀನ್ ಮಾತಾಡ್ದಲ್ಲ ನನಗೆ ಬೈತಾರೆ ಎಲ್ಲರೂ. ಅಯ್ಯಪ್ಪ ನನ್ಗೇನ್ ಮಾತಾಡಲಿ ಇದ್ರ ಮೇಲೆ ಇದ್ರಿಗೆ ಇಷ್ಟೊಂದು ಮಾತಾಡಿದೆ, ಇನ್ನೇನು ಮಾತಾಡೋಣ? ನನ್ನ ಮಾತು ಕಮ್ಮಿ, ಕೆಲಸ ಜಾಸ್ತಿ ನಂದು. ಆ ಥರ ಕ್ಯಾಟಗರಿ ನಂದು. ಹಂಗ ನಾನು ಮಾತಾಡ್ತಿದ್ದೀನಿ. ನೀನು ಮಾತು ಇದರಲ್ಲಿ ನೀನು ಪಳಗಿದೀಯಾ, ನಿನಗೆ ಹಂಗೆ ಹೇಳೋದು ವಿದ್ಯೆ ಅನ್ನೋದು ಹತ್ತಿದೆ ಬಾಯಿಗೆ. ನೀನು ಎಲ್ಲಾನು ಥರ ರೊಟೇಟ್ ಮಾತಾಡ್ತೀಯ, ಓಕೆನಾ? ಅವ್ರಿಗೆ ಅರ್ಥ ಮಾಡೋದು ಹೇಳ್ಕೊಡ್ತೀಯ, ಅರ್ಥ ಆಗಂಗೆ ಹೇಳ್ಕೊಡ್ತೀಯ. ನನಗೇನು ಬರಲ್ಲ ಗೈಸ್, ಯಾಕೆ ಒಪ್ಕೊಳ್ಳೋಣ? ಡೈರೆಕ್ಟಾಗಿ ಒಪ್ಕೊತೀನಿ ನಾನು. ನನಗೇನು ಬರಲ್ಲ. ಸುಮ್ಮನೆ ಸಿಕ್ಕಿದ್ ಮಾತಾಡಿ ಸುಮ್ಮನೆ ಏನಾರು ಒಂದು ತಪ್ಪಾಯ್ತು ಅದನ್ನ ಹಿಡ್ಕೊಂಡು ರುಬ್ತಾರೆ. ನಾನು ಅಷ್ಟೇ ಏನೋ ಮಿಸ್ ಆಗ ಒಂದು ಪ್ರೊನೌನ್ಸಿಯೇಷನ್ ತಪ್ಪು ಹೇಳಿರ್ತೀನಲ್ಲ ವ್ಲಾಗ್ ಅಲ್ಲಿ, ಆಗ ಏನಾದ್ರು ಒಂದ್ ತಪ್ಪು ಹೇಳಿದ್ರೆ ಅದನ್ನು ಬೈತಾರೆ. ಅಂದ್ರೆ ಗೊತ್ತಾಗಲ್ವಾ, ಬುದ್ಧಿಲ್ವಾ, ಅಮ್ಮ ತಾಯಿ ಅವಳಿಗೆ ಅಷ್ಟು ಗೊತ್ತಿರೋಳಿಗೆ ಹಂಗೆ ಬೈತಾರೆ. ನನಗೆ ಏನು ಗೊತ್ತಿಲ್ಲದಾರು ನಾನು ಏನಾರು ಮಾತಾಡ್ದೆ ಅನ್ಕೊಟ್ರೆ ಆಮೇಲೆ ನನಗೆ ಹೆಂಗೆ ಹಾಕತ್ತೀರ ಹೇಳ್ರಿ. ಅದಕ್ಕೋಸ್ಕರ ಅವಳಿಗೆ ಬಿಡ್ತೀನಿ ಅನ್ನೋದು. ನಾನು ಏನಕ್ಕೆ ಜಾಸ್ತಿ ಅವಳಿಗೆ ಮಾತಾಡೋದು ಬಿಡ್ತೀನಿ ಅಂದ್ರೆ ಗೈಸ್, ಡೈರೆಕ್ಟ್ ಆದ್ರೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೋದು. ಈ ಥರ ಇಲ್ಲ ಆ ಥರ ಮೊಬೈಲಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನಾವ್ ಏನೋ ಹೇಳಿರ್ತೀವಿ ಅದು ಬೇರೆ ತರ ಫೋಟೋ ಹಾಕ್ಬಿಡ್ತೀವಿ. ಒಬ್ರೊಬ್ರು ಮೈಂಡ್ ಸೆಟ್ ಒಂದೊಂದರ, ಒಬ್ರೊಬ್ರು ಒಂದೊಂದರ ತಗೊಳ್ತಾರೆ. ನಾವ್ ಹೇಳೋದ್ ನಾವು ಒಬ್ರೊಬ್ರು ನೆಗೆಟಿವ್ ತಗೊಂತಾರೆ, ಒಬ್ರೊಬ್ರು ಪಾಸಿಟಿವ್ ತಗೊಂತಾರೆ. ನಾವು ಅದಕ್ಕೋಸ್ಕರ ನಾವೇನ್ ಹೇಳ್ತೀನಿ, ನನ್ನ ಮಾತಿಂದ ಯಾರಿಗಾರು ನೋವಾಗುತ್ತೆ ಅನ್ನೋದಕ್ಕೆ ನಾನು ಜಾಸ್ತಿ ಮಾತಾಡಲ್ಲ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಅವಳ ಜಾಸ್ತಿ ನೀನ್ ಮಾತಾಡ. ನಿನಗಾರ ಸ್ವಲ್ಪ ಪ್ರಪಂಚದ ಜ್ಞಾನ ಆಗ್ಲಿ ಓದೋ ಜ್ಞಾನ ಆಗ್ಲಿ ಇದೆ. ನಾನು ಅಷ್ಟಿಲ್ಲ, ನನ್ಗೂ ಏನೋ ಅಲ್ಪ ಸ್ವಲ್ಪ ತಿಳ್ಕೊಂಡಿರ್ತೀನಿ ಅಷ್ಟೇ. ಓಕೆ ಬಿಡ, ಸರಿ ಗಾಯ್ಸ್ ಸಿಗೋಣ. ನಾನು ಸ್ವಲ್ಪ ಕೆಲ್ಸದ ಮೇಲೆ ಹೋಗ್ತಾ ಇದ್ದೀನಿ. ಅವಳು ಇಲ್ಲ ಏನ್ ಮಾಡೋಣ, ಸರಿ ಗಾಯ್ಸ್. ಅವ್ನು ಬೇರೆ ಹುಷಾರಿಲ್ದಂಗ ಆಗ್ಬಿಟ್ಟಿದೆ, ಇವಾಗ ಟಾನಿಕ್ ಬೇರೆ ಹಾಕ್ಬೇಕು. ನೋಡಿ ಈ ತರ ಇರಿಟೇಷನ್ ಆಗ್ತಿದೆ ಅವ್ನಿಗೆ, ನಡೆಯಕ್ ಆಗ್ತಾ ಇಲ್ಲ. ಏನು ಇವಾಗ ಏನ್ ಮಾಡಕ್ ಒಂದ್ 2 ದಿವಸ ಕಷ್ಟ ಬೀಳ್ಬೇಕು. ಅವಾಗ್ಲೂ ಗಾಯ್ಸ್ ಸ್ಟಾರ್ಟಿಂಗ್ ಏನಾರು ಆಗಿಸ್ದಾಗ ಏನಾರು ಇದಾಯ್ತು ಅಂದ್ರೆ ನೈಟ್ ಎಲ್ಲ ನಾನು ಇದ್ದೇನೆ ಮಾಡಿಲ್ಲ ಅವನಿಗೋಸ್ಕರ. ಯಾಕಂದ್ರೆ ಅಷ್ಟು ನೋವು, ಅವ್ನು ನೋವು ತಿಂತಾನಲ್ಲ, ಅದಕ್ಕೆ ಕುತ್ಕೊಂಡು ಅವ್ನಿಗೆ ಆಟ ಆಡ್ಸ್ಕೊಂಡು ಕೂತಿದ್ದೀನಿ 12, 1 ಗಂಟೆ, 2 ಗಂಟೆ, 3 ಗಂಟೆ ಗಂಟ. ಹಂಗೆ ಇದೊಂದ್ ದಿವಸ ಇವತ್ತು ಆಟ ಆಡ್ಸಿದ್ರೆ ನಾಳೆ ಸರಿ ಹೋಗ್ಬಿಡುತ್ತೆ ಅಲ್ವಾ? ನಾಳೆ ಯಾವ ಟೈಮಿಂಗ್ಸ್ ಅಲ್ಲಿ ಇಂಜೆಕ್ಷನ್ ಕೊಟ್ಟಿರ್ತಾರೋ ಆ ಟೈಮಿಂಗ್ ಸರಿ ಹೋಗುತ್ತೆ. ತಣ್ಣೀರ್ ಬಟ್ಟೆನ ಹಾಕ್ಸ್ಕೊಂತಾನೆ, ಆದ್ರೂ ನೋಡಿ ಮುಖ ಸಪ್ಪಗಾಗ್ಬಿಡ್ತಾವ, ಅವ್ನು ಗೊತ್ತಾಗ್ಬಿಡ್ತಾವ ಅವ್ನು ಜ್ವರ ಬರೋ ಮೂಮೆಂಟ್ ಇದೆ ಅಂತ ಅರ್ಥ ನನ್ಗನ್ಸಮಟ್ಟಿಗೆ. ಯಾಕಂದ್ರೆ ನನ್ನ ಮಗಂದು ಮಗ ಸಪ್ಪು ಆಗಲ್ಲ ಆಯ್ತಂದ್ರೆ ಅವನಿಗೆ ಪಕ್ಕ ಟೆನ್ಷನ್ ಬೇವ್ತಾ ಇದ್ದೀನಿ ನಾನು. ಏನಪ್ಪ ಹುಷಾರಿಲ್ಲ ಅಂದ್ರೆ ಏನ್ ಮಾಡ್ಲಿ, ಅವ್ನ ವಿಷಯ ಅಂತ ಬಂದ್ರೆ ಗೈಸ್ ನಾವು ತುಂಬಾ ಸೆನ್ಸಿಟಿವ್. ನಿಮಗೆ ಬ್ಲಾಗ್ ಅಲ್ಲಿ ಅನ್ಸ್ಬೋದು ನಾವು ಅವನ್ಗೆ ಓ ಅಂತ ಜಬರ್ಸೋದ್ರಿಂದ ಇವ್ರೇನ್ ನೋಡ್ಕೊಳ್ತಾರೆ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ಅವ್ನಿಗೆ ಏನೇ ಆದ್ರೂ ಕೂಡ ನಾನು ತಡ್ಕೊಳಕ್ ಆಗಲ್ಲ ಗೈಸ್. ಅವ್ನ ಮುಖ ಫುಲ್ ಸಪ್ಪಾಗಿದೆ, ಇರಿಟೇಷನ್ ಮಾಡ್ತಿದ್ದಾನು. ಅದೇ ಒಂಥರ ಬೇಜಾರಾಗುತ್ತೆ ಮನ್ಸಿಗೆ. ಇವಾಗ ನಂಬಿ ಬೇರೆ ಆಚೆ ಹೋಗ್ತಾನೆ, ಹೆಂಗಪ್ಪ ನೋಡ್ಕೊಳ್ಳೋದು ಭಯ ಆಯ್ತೈತ್ ನನ್ಗೆ. ಅವ್ನು ಏನಂದ್ರೆ ಗೈಸ್ ನಾನಿದ್ರೆ ಮಾತ್ರ ಆತರ ಮಾಡ್ತಾನೆ, ನಾನು ಹೋದ್ರೆ ಯಾರಿಗೂ ತೊಂದರೆ ಕೊಡಲ್ಲ. ಹಂಗ ಅನ್ಕೊಳಕ್ ಹೋಗ್ಬೇಡ ನೀನು. ಸರಿ ಗೈಸ್ ಸಿಗೋಣ. ಅಮ್ಮ ಫುಲ್ಲು ಎಮೋಷನ್ ಹೊಂಟೋಗ್ತಾ ಇದಾರೆ. ಇಲ್ಲ ನಿಜ ನನ್ಗನ್ಸುತ್ತೆ ಅಂದ್ರೆ
ಹೌದು ನಾನು ಯಾಕೆ ಗೈಸ್ ಒಪ್ಕೊಳ್ಳೋದು, ನಾನು ಅಂಬಿ ಸ್ವಲ್ಪ ರ್ಯಾಶೇ ಗೈಸ್. ಅಂದರೆ ನಾವು ಸರಿಯಾಗಿ ಮಾತಾಡೋಕೆ ಬರಲ್ಲ, ರೆಸ್ಪೆಕ್ಟ್ಫುಲ್ ಆಗಿ ಹೆಂಗೆ ಮಾತಾಡಬೇಕು ವ್ಲಾಗಲ್ಲಿ ಅನ್ನೋದು ಅದು ಗೊತ್ತಿಲ್ಲ ನಮಗೆ. ಏನೋ ಗೊತ್ತಿರೋ ಮಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅಷ್ಟೇ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಸಾರಿ. ಯಾಕಂದ್ರೆ ನಾವು ಏನಂದ್ರೆ ಎಲ್ಲ ಓದ್ಕೊಂಡು ನಾಳೆ ಈ ತರ ಮಾತಾಡೋಣ ಅಂತ ಮೈಂಡ್ ಸೆಟ್ ಬರಲ್ಲ ಗೈಸ್. ನಮ್ದು ಏನು ಹಂಗೆ ನೋಡ್ರಿ ಮುಖ ನೋಡ್ರಿ ನಂದು. ಒಬ್ಬೊಬ್ರು ಕ್ರೀಮ್ ಹಾಕೊಂಡು ಅದ ಹಾಕೊಂಡು ಇದು ಹಾಕೊಂಡು ಮಾಡ್ತಾರೆ. ಯಾಕಂದ್ರೆ ಅವ್ರು ಚೆನ್ನಾಗಿ ಕಾಣ್ಬೇಕು, ನಮ್ ಚೆನ್ನಾಗಿ ಕಾಣ್ಬೇಕಂತಿಲ್ಲ, ನಮ್ಮ ಮಾತು ಚೆನ್ನಾಗಿರ್ಬೇಕು ಅನ್ನೋದು ನನ್ನ ಮೈಂಡ್ ಸೆಟ್, ಮುಖ ಅಲ್ಲ ಅನ್ನೋದು ಅಷ್ಟೇನೇನಿಲ್ಲ. ಇವಾಗ ಬೇರೆ ಅಳ್ತು ಅನ್ನೋದು ನಂಗೆ ನಿಜ ಟೆನ್ಷನ್ ಸ್ಟಾರ್ಟ್ ಆಗ್ತೈತೆ ನನಗೆ. ಅವ್ನು ಅಳ್ತಿದ್ರೇನೆ ಅಂದ್ರೆ ನಾನು ಇವ್ನ್ ಗೀದೆ ಅಂತಾನೆ ಅಲ್ಲ, ಅವ್ನು ಹುಟ್ಟಬೇಕಾದ್ರೂ ಅಷ್ಟೇ. ಬಿಕಾಸ್ ಆ ಪೇಯ್ನು ನಾನೇ ಅಂತಲ್ಲ ಎಲ್ಲ ತಾಯಿದಿರಿಗೂ ಗೊತ್ತಿರುತ್ತೆ. ಒಂದು ಮಗುನ ಜನ್ಮ ಕೊಡೋ ಅಷ್ಟೊತ್ತಿಲಿ ನಮ್ಗೆ ಯಾವ ಥರ ಇರುತ್ತೆ ನೋವು ಅಂತ ನಾನು ಕೇಳಿ ನಾನು ಇಲ್ಲಿವರೆಗೂ ವಿಷ್ಣು ಎಲ್ಲ 5 ನಿಮಿಷ ಬಿಟ್ಟಿರ್ತೇನೇನೋ. ನಾನು ಇವನ್ ಜೊತೆ ಅಕಸ್ಮಾತ್ ಮನೇಲಿ ಕೆಲಸ ಇದ್ದು ಇವ್ನು ಆಚೆ ಕರ್ಕೊಂಡು ಹೋಗು ಅಂತ ಹೇಳಿದ್ರು ಅಲ್ಲಿ ಫೋನ್ ಮಾಡ್ತಿರ್ತಾರೆ, ನನ್ನ ಮಗ ಇಲ್ಲ ಕರ್ಕೋಬಾ ಅಂತ ಇರ್ತೀನಿ. ನಾನು ಏನಕ್ಕಂದ್ರೆ ಅವ್ನ ಮೈಂಡ್ ಫ್ರೆಶ್ ಆಗಿಲ್ಲ ಅಂತ ಆಚೆ ನೀವು ನೋಡೋದು ಬರೀ 10-20 ನಿಮಿಷದ ಭಾಗ ಅಷ್ಟೇ. ಬಟ್ ನಮ್ ರಿಯಲ್ ಲೈಫ್ ಅಲ್ಲಿ ನಾವೇನು ಅಂತ ನಮಗ್ ಮಾತ್ರ ಗೊತ್ತಿರುತ್ತೆ. ನಾನು ತುಂಬಾ ರ್ಯಾಶು ಗೈಸ್, ನಾನು ಒಪ್ಕೊಳ್ತೀನಿ. ನಾನು ಮುಂಚೆ ಹಿಂಗಿರ್ಲಿಲ್ಲ ಆಯ್ತಾ. ಅಂಬಿನ್ ಲವ್ ಮಾಡ್ಬೇಕಾದ್ರೆ ಅಂಬಿ ಜೊತೆ ಸೇರೇನ ನಾನು ಸ್ವಲ್ಪ ಹಿಂಗ್ ರ್ಯಾಶ್ ಆಗಿದ್ದು, ತುಂಬಾ ರ್ಯಾಶು ಒಪ್ಕೊಳ್ತೀನಿ. ಮಾತಾಡೋಕ್ ಬರಲ್ಲ ಏನಿಲ್ಲ, ಅವನ ಟೈಮ್ ತುಂಬಾ ಕೋಪ ಮಾಡ್ಕೊಳ್ತೀನಿ. ಅದನ್ನು ಕೂಡ ನಾನು ಬ್ಲಾಗಲ್ಲಿ ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತೀನಿ. ಕಮೆಂಟ್ಸ್ ಬಂದ್ರೆ ಇವಾಗ ನೋಡಿ ಅಂಬಿಗೆ ಓದಕ್ ಬರಲ್ಲ, ನನ್ಗೆ ಒಂದೊಂದು ಟೈಮ್ ಅನ್ಸುತ್ತೆ ಅದೇ ಬೆಸ್ಟು. ಯಾಕಂದ್ರೆ ಅವ್ನಿಗೆ ಓದಕ್ ಬರಲ್ಲ, ಅವ್ನು ಏನ್ ನೋಡಿದ್ರು ಸುಮ್ಮನಾಗಿ ಬಿಡ್ತಾನೆ ಕಮೆಂಟ್ಸ್ನ. ಬಟ್ ನನಗೆ ಓದಕ್ ಬರೋದೇ ನನಗೆ ಮೈನಸ್ ಪಾಯಿಂಟ್ ಆಗ್ಬೇಕು. ಯಾಕಂದ್ರೆ ನಾನು ಅದು ಓದ್ದಾಗ ಮನ್ಸಿಗೆ ತಗೊಳ್ತೀನಿ, ಮನ್ಸಿಗೆ ನೋವಾಗುತ್ತೆ ನನಗಾಗ. ಹಿಂಗೆ ಅಂದ್ಬಿಟ್ರಲ್ಲಪ್ಪ ಹಂಗೆ ಅಂದ್ಬಿಟ್ರಲ್ಲಪ್ಪ ಅಂತ ಅಷ್ಟೇ. ನಾನು ಏನೇ PhD ಮಾಡಿಲ್ಲ ಗೈಸ್, ನಾನು ಸ್ವಲ್ಪನೇ ಓದಿರೋದು. ಅದು ಕೂಡ ತಿಳ್ಕೊಂಡು ಹಂಗೋ ಹಿಂಗೋ ಮಾಡ್ತಿರ್ತೀನಿ. ಈ ಏಜಲ್ಲಿ ಇಷ್ಟ ಆದ್ರೂ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಖುಷಿ ಇದೆ ಅಷ್ಟೇ, ಬೇರೇನಿಲ್ಲ. ಎತ್ಕೊ ನೀನು ಸ್ವಲ್ಪ ಕೈ ನೋವು ಬಂದ್ಬಿಡ್ತು ನನಗೆ. ಮತ್ತೆ ಅಳ್ತಾನೆ, ನಂಗೆ ಟೆನ್ಷನ್ ಗೈಸ್. ಅದಕ್ಕೆ ಬ್ಲಾಗ್ ಇಲ್ಲೇ ನಾನು ಎಂಡ್ ಮಾಡ್ತಾ ಇದ್ದೀನಿ. ನನಗೊಂಥರ ಬೇಜಾರಾಗ್ತೈತೆ ಅವ್ನು ನೋಡ್ತಾ ಇದ್ರಿ. ಅದಕ್ಕೆ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ನಾನು ನಮ್ಮ ಅಮ್ಮನ ಫೋನ್ ಮಾಡಿ ಕರೆಸ್ಕೊಂತೀನಿ ನಾನೀಗ. ನಾನು ಎದ್ದಾಗಿಂದ ನಾನು ಅನ್ಕೊಂಡೆ ಇವನಿಗೆ ಅಲ್ಲಿಂದ ಆಕ್ಟಿವ್ ಬಂದಾಗ ನಾನು ಎಷ್ಟು ಖುಷಿ ಪಟ್ಟೆ. ಇಲ್ಲಿ ಮೈಯೆಲ್ಲ ಫುಲ್ ಬಿಸಿ ಆಗ್ತಿದೆ, ಜ್ವರ ಬರುತ್ತೆ ನನಗೆ. ಯಾಕಂದ್ರೆ ಅವ್ನ ಮುಖ ನೋಡ್ರೆ ಹೇಳ್ತೀನಿ ಅಂತ ಹೇಳಿಲ್ವಾ, ಈಗ ಇಲ್ಲೆಲ್ಲ ಹೊಟ್ಟೆ ಎಲ್ಲ ಫುಲ್ ಬಿಸಿ ಆಗ್ತದೆ. ಸಿರಪ್ ಹಾಕೋಣ, ಸಿರಪ್ ಸರಿ ಅದು ಎಲ್ಲಿ ಮಾಡೋದು ಗೈಸ್. ಅಷ್ಟೇ ಗೈಸ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಏನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮಿಸಿ, ಯಾಕಂದ್ರೆ ನಾವು ಎಷ್ಟು ದೊಡ್ಡವರಲ್ಲ, ಓಕೆನಾ. ಇನ್ನೊಂದು ಕ್ಯಾಮ್ರಾಮ್ಯಾನ್ ಇಲ್ಲ, ಎಡಿಟರ್ ಇಲ್ಲ, ಯಾರು ಇಲ್ಲ ಗೈಸ್. ಒಂದು ಪ್ರಮೋಷನ್ ಬಂದ್ರು ನಾನೇ ಎಡಿಟ್ ಮಾಡ್ಬೇಕು, ಒಂದು ರೀಲ್ಸ್ ಬಂದ್ರು ಅವನೇ ಎಡಿಟ್ ಮಾಡ್ಬೇಕು, ಒಂದು ಬ್ಲಾಗ್ಲು ನಾನೇ ಎಡಿಟ್ ಮಾಡ್ಬೇಕು, ತಪ್ಪೆಲ್ಲೂ ನಾನೇ ಮಾಡ್ಬೇಕು, ಎಲ್ಲ ನಾನೇ ಮಾಡ್ಬೇಕು. ಯಾಕಂದ್ರೆ ನಮ್ ಪ್ರೆಸರ್ ಆಗಿದೆ ಇವಾಗ. ನಾವು ಕೆಲ್ಸಕ್ಕೆ ಓಪನ್ ಇಟ್ಕೋಬೇಕು. ಹೌದು, ಡೆಫಿನೆಟ್ಲಿ ಒಂದಲ್ಲ ಒಂದ್ ದಿವಸ ನಾವು ಎಡಿಟರ್ ಕ್ಯಾಮ್ರಾಮನ್ ಇಟ್ಕೊಂಡು ಅವಾಗ ನಮ್ ಬ್ಲಾಗ್ಸ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇವಾಗ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೀವು ಅಷ್ಟೇ, ನೋಡೋರ್ಗೆ ಏನಾದ್ರು ಬೇಜಾರಾದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಒಂದಲ್ಲ ಒಂದ್ ದಿವಸ ಒಳ್ಳೆ ಕ್ಯಾಮ್ರಾಮನ್, ಒಳ್ಳೆ ಎಡಿಟರ್ನ ಇಟ್ಕೊಂಡು ಆಚೆಗಡೆ ಎಲ್ಲ ಹೋಗಿ ನಾವು ವ್ಲಾಗ್ಸ್ ಮಾಡ್ತೀವಿ. ಫಸ್ಟ್ ಲೈಫ್ನ ಸೆಟಲ್ ಮಾಡ್ಕೊಳ್ಬೇಕು, ಆಮೇಲೆ ಮುಂದಿಂದೆಲ್ಲ ಶೋಕಿ ಇದ್ದಿದ್ದೆ. ಸೊ ಒಂದ್ ಮನೆ ಕಟ್ಟೋವರೆಗೂ ಅಷ್ಟೇ ನಮ್ದು ಏಮ್ ಇರೋದು. ಅದಾದ್ಮೇಲೆ ನಾವು ಚೆನ್ನಾಗಿ ವ್ಲಾಗ್ಸ್ ಮಾಡ್ತಿದ್ವಿ ಅಂದ್ರೆ, ಯಾಕಂದ್ರೆ ನಮ್ ಟೈಮ್ ಹಿಂಗೆ ಇರಲ್ಲ ಗೈಸ್. ಯಾವಾಗ ಕೂಗ್ತೀವೋ ಮನುಷ್ಯ ಗೊತ್ತಿಲ್ಲ, ಬಿದ್ದು ಅಂದ್ರೆ ಇರಕ್ ಒಂದ್ ಜಾಗ ಇದ್ರೆ ಓಕೆ. ಊಟ ಯಾರನ್ನ ಕೇಳಿದ್ರೆ ಭಿಕ್ಷೆ ಬಿಡ್ರು ಕೊಡ್ತಾರೆ, ಓಕೆ. ನಾವು ಇರಕ್ ಜಾಗ ಯಾರು ಕೊಡ್ತಾರೆ ಹೇಳ್ರಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಇರಕ್ ಜಾಗ ಮಾಡ್ಕೊಳ್ಳೋಣ. ಊಟ ತಿಂದಿದ್ದೆಲ್ಲ ದೇವ್ರಿಗೆ ಬಿಟ್ಟಿತ್ತು ಅನ್ನೋದು ನಮ್ಮ ಮೈಂಡ್ ಸೆಟ್. ಅವಾಗ ನಾವು ಸ್ವಂತ ಮನೇಲಿ ಇದ್ರೆ ನೋಡಿ, ಇವಾಗ ನಾನು ನನ್ನ ಗಂಡ ಇಬ್ರು ಸೇರಿ ಎಲ್ಲೋ ಹೋಗಿ ಮೈ ಬಗ್ಸ್ ದುಡ್ಡಿದ್ರು ನನ್ನ ಮಗನ ಸ್ಕೂಲ್ ಫೀಸು ನಾವು ತಿನ್ನಕ್ ಊಟ, ಮೈಗೆ ಹಾಕೊಳಕ್ ಒಂದ್ 4 ಜೊತೆ ಬಟ್ಟೆ ಆದ್ರೂ ಸಂಪಾದನೆ ಮಾಡ್ಬೋದು. ನಮ್ಗೆ ಇರಕ್ಕೆ ಮನೆ ಇಲ್ಲ ಅಂದ್ರೆ ನಾವು ಬಾಡಿಗೆ ಕಟ್ಕೊಂಡು ಅನ್ನಿಸ್ಕೊಂಡು ಜೀವನದಲ್ಲಿ ಏನೂ ಮಾಡ್ಲಾರ್ದಲ್ಲೇ ಕೊರಗಬಾರ್ದು. ಸೊ ಅದಕ್ಕೆ ಈಗೇನು ನಮಗೆ ಚಾನ್ಸ್ ಸಿಕ್ಕಿದೆ, ಇದನ್ನ ಯೂಟಿಲೈಸ್ ಮಾಡ್ಕೊಂಡು ಚೆನ್ನಾಗಿ ಮುಂದೆ ಬೆಳೆದು ಆಮೇಲೆ ಶೋಕಿ ಮಾಡೋದು ಇದ್ದಿದ್ದೆ. ಜೀವನ ಪೂರ್ತಿ ಇದ್ದಿದ್ದೆ. ಇನ್ನು ನನಗೆ ಇವಾಗ 21 ವರ್ಷ, ಅವನಿಗೆ 25 ವರ್ಷ ಏಜ್ ಕೂಡ ಹೇಳಿದ್ದೀನಿ. ಸೊ ಇನ್ನೂ ನಮ್ದು ಬೇಜಾನಿದೆ. ಅಟ್ಲೀಸ್ಟ್ ನಾವು ಬದುಕಿರೋದು 40 ವರ್ಷ ಅಂತ ಅನ್ಕೊಂಡ್ರು ಇನ್ನು ನಾವು 20 ವರ್ಷ ಲೈಫ್ ನ ಎಂಜಾಯ್ ಮಾಡೋಣ ಅನ್ನೋ ಒಂದು ಪ್ಲಾನ್ ಅಷ್ಟೇ, ಬೇರೆ ಏನಿಲ್ಲ. ಸೊ ಹೌದು, ಮನೇಲೆ ಕೂತು 4 ಗೋಡೆ ಮಧ್ಯೆನೇ ವ್ಲಾಗ್ ಮಾಡಿದ್ರೆ ವ್ಲಾಗ್ ಮಾಡಕ್ ನಮ್ಗೆ ಬೇಜಾರು. ಇನ್ನು ನೋಡೋ ನಿಮಗೆ ಬೇಜಾರು ಇಲ್ದಲೇ ಇರುತ್ತಾ? ಕೆಲವ್ರು ಹೇಳ್ತೀರಾ ನಿಮ್ ಬ್ಲಾಗ್ ಚೆನ್ನಾಗಿ ಮಾಡ್ತೀರಾ ಹಂಗೆ ಅಂತ. ಎಲ್ಲರಿಗೂ ಸಿಗ್ದಲ್ಲೆಲ್ಲ ತುಂಬಾ ಜನ ಫ್ಯಾನ್ಸ್ ಸಿಗ್ತೀರಾ, ವಿಷ್ಣು ಫ್ಯಾನ್ಸ್ ಸಿಗ್ತೀರಾ, ನನ್ನ ಫ್ಯಾನ್ಸ್ ಅಂಬಿ ಫ್ಯಾನ್ಸ್ ಸಿಗ್ತೀರಾ. ನಾವು ಒಂದೊಂದು ಟೈಮ್ ಅಂತೀವಿ ಮಾತು ಜಾಸ್ತಿ ಆಡಿದ್ರೆ ಅತಿ ಆದ್ರೆ ಅಮೃತ ವಿಷ ಅಂತ. ಬಟ್ ಆಕ್ಚುಲಿ ನನ್ನ ಮಾತಿಂದಾನೇ ನಮಗೆ ಆಧಾರ. ಸೊ ನಾವು ಮಾತಾಡಿದ್ರೆ ವ್ಲಾಗಲ್ಲಿ ದುಡ್ಡು ಬರೋದು, ನಾವು ಮಾತಾಡಿದ್ರೆ ಬ್ರ್ಯಾಂಡ್ಸ್ ಅವ್ರ ಪ್ರಮೋಷನ್ ಕೊಡೋದು, ಎಲ್ಲ ಮಾತಿಂದಾನೇ ನಿಂತಿದೆ ಅಷ್ಟೇ. ಆದ್ರೆ ಏನ್ ಮಾತಾಡ್ತೀವಿ ಅನ್ನೋದು ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ತೀವಿ ಅಷ್ಟೇ. ಅದೇ ನಾನು ಏನು ಕೆಟ್ಟದ್ ಮಾತಾಡಲ್ಲ ಅಂಬಿ, ನಾನು ಏನು ಕೆಟ್ಟದ್ ಮೆಸೇಜ್ ಕೊಟ್ಟಿಲ್ಲ. ನಾನು ಮಾತಾಡಿದ್ರೆ ಓವರ್ ಅಂತಾರಲ್ಲ ಅಷ್ಟೇ, ಬೇಜಾರು, ಬೇರೆ ಏನಿಲ್ಲ. ಇವಾಗ ಹಾಕಲ್ಲ ನೋಡಿ ಗೈಸ್, ಯಾಕಂದ್ರೆ ನಾವು ಇರೋ ಸತ್ಯನ ಹೇಳ್ತೀವಿ. ಯಾಕಂದ್ರೆ ನಾವ್ ಎಲ್ಲರ ತರ ಮುಖಕ್ಕೊಂದು ಫಿಲ್ಟರ್ ಹಾಕೊಂಡು ಮಾತಾಡ್ಬೇಕು ಅನ್ನೋದು ಏನಿಲ್ಲ ನಮ್ದು. ಇರೋ ಡೈರೆಕ್ಟ್ ಆಗಿ ಮಾತಾಡ್ತಿದೀವಿ. ಏನೇ ಕೇಳ್ರಿ, ನಾವು ಬಡವ್ರೆ, ನಾವೇ ಇದೆ. ನೀವೇನ್ ಅನ್ಕೋತೀರಾ ಲೋಕಲ್ ಅಂತಿರಲ್ಲ, ಹೌದು ನಾವು ಲೋಕಲ್ಲೇನೆ. ನಾವೇನ್ ಹುಡ್ತಾನೆ ಬೆಳ್ಳಿ ಸ್ಪೂನು, ಬೆಳ್ಳಿ ಚಿನ್ನದ ಸ್ಪೂನ್ ಸಾಯವರೆಗೂ ನಮ್ ಲೋಕಲ್ ಆಗೇ ಇರಕ್ ಇಷ್ಟಪಡ್ತೀನಿ. ನಮ್ಗೇನ್ ಬ್ರ್ಯಾಂಡ್ ಬೇಡ, ನಾವೇನ್ ಬ್ರ್ಯಾಂಡ್ ಆಗೋದ್ ಬೇಡ.
ಇರೋಷ್ಟಿಗೆ ಒಂದು ಗುರುತು ಮಾಡ್ಬಿಟ್ಟು ಹೋಗ್ಬೇಕು ಅಷ್ಟೇ ನಮ್ಮ ಮೈಂಡ್ ಸೆಟ್. ಯಾಕಮ್ಮ? ಯಾಕಂದ್ರೆ ನಮ್ಮ ತರ ಇನ್ನೂ ಕಷ್ಟ ಪಡ್ಬಾರ್ದು, ಮುಂದೆ ಇನ್ನೂ ಏನಾರು ಒಂದು ಮಾಡ್ಬೇಕು ಅನ್ನೋದು. ಆಯ್ತು ಗೈಸ್, ಅಷ್ಟೇ. ಬಾಯ್ ಮೇಡಮ್. ನಾನಂತೂ ಓದಿಲ್ಲ, ನಮ್ಮ ಮಗಾರು ಓದ್ಲಿ. ಬಾಯ್. ಅದು ಎಕ್ಸ್ಪೆಕ್ಟೇಷನ್ ಕೊಡ್ಬೇಡ ಜನಗಳಿಗೆ. ಮತ್ತೆ ಆಮೇಲೆ ಓದಿಸ್ತೀನಿ ಅಂತ ಹೇಳಿ ಅವ್ನಿಗೆ ವಿದ್ಯೆ ಹತ್ಲಾರ್ದ ಅವ್ನ ಮನೆ ಬರ್ದಲ್ಲಿ ಬೇರೆ ಏನೋ ಇತ್ತು ಅಂದ್ರೆ ಮತ್ತೆ ಆಮೇಲೆ ಅವ್ನ ಇಷ್ಟ ಬಂದಿದ್ದಾಗ್ಲಿ ಅಷ್ಟೇ ಅಷ್ಟೇ, ಅವ್ನ ಮನೆ ಬರ ಇದ್ದಿದ್ದಾಗ್ಲಿ. ಒಟ್ನಾಗ ಚೆನ್ನಾಗಿ ಓದ್ಲಿ, ಒಂದು 10ನೇ ಕ್ಲಾಸ್ ಓದ್ಲಿ ಸಾಕು. ನಂಗೆ ಏನು ಡಿಗ್ರಿ ಡಬಲ್ ಡಿಗ್ರಿ ಮಾಡಬೇಕು, 10ನೇ ಕ್ಲಾಸ್ ಅವನಿಗೆ ನಾಲೆಜ್ ತಿಳ್ಕೊಳ್ಳಿ ಸಾಕಷ್ಟೇ. ನಾವೇನ್ ಫೋರ್ಸ್ ಮಾಡಲ್ಲ. ನಮ್ಗೆ ಓದ್ಬೇಕು, ನೀನು ಹಂಗೆ ದುಡ್ದಾಕ್ಬೇಕು ಬೇಡ. ನಮ್ಮ ಕೈಲಿ ಇರೋಷ್ಟು ಗಂಟೆ ದುಡ್ಕೊಂಡು ತಿಂತೀವಿ ಅಷ್ಟೇ. ಬಾಯ್ ಬಾಯ್ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್. ಹಂಗೆ ಖುಷಿ ಆಯ್ತು.